ओम शांति शांति। ओम शांति शांति। अंतर मन में ज्योति जगा लो, होगा दूर अंधेरा। शिव का कर लो ध्यान, आ रहा पावन पुण्य सवेरा।
बाबा, जन्मों के गम हर लेती है मुस्कान आपकी बाबा, जन्मों के गम हर लेती है। जैसे सूरज की आके किरण, जैसे सूरज की आके किरण अंधियार दूर कर देती है मुस्कान आपकी बाबा, जन्मों के गम हर लेती है मुस्कान आपकी बाबा। आपकी वाणी ओ बाबा छलकाती है अमृत धारा, आपकी वाणी ओ बाबा छलकाती है अमृत धारा, आपके नैन के नूर से है उजियारा ही उजियारा, आपके नैन के नूर से है उजियारा ही उजियारा। सतरंगी इंद्रधनुष बनकर, सतरंगी इंद्रधनुष बनकर ये मधुर याद भर देती है मुस्कान आपके बाबा, जन्मों के गम हर लेती है मुस्कान आपके बाबा। एक नई जिंदगी मिली है आपको पा करके बाबा, एक नई जिंदगी मिली है आपको पा करके बाबा, रूहों की किस्मत जाग उठी है दिल में समा करके बाबा, रूहों की किस्मत जाग उठी है दिल में समा करके बाबा। संगीत हृदय में बजता है, संगीत हृदय में बजता है, मन में प्रभु प्रीत महकती है मुस्कान आपकी बाबा, जन्मों के गम हर लेती है मुस्कान आपकी बाबा, जन्मों के गम हर लेती है। जैसे सूरज की आके किरण, जैसे सूरज की आके किरण अंधियार दूर कर देती है मुस्कान आपकी बाबा, जन्मों के गम
हर लेती है, मुस्कान आपकी बाबा। ಓಂ ಶಾಂತಿ. ಓಂ ಶಾಂತಿ. ಇವತ್ತಿನ ಮುರಳಿ ಬಾಬಾ ಹೆಂಗಿದೆ ಅಂದರೆ ಡೈಲಿ ಮುರಳಿ ಚಾಟಿ ಇಟ್ಕೊಂಡಂಗಿದೆ. ಬಾಬಾ ಹೇಳ್ತಾರೆ, ತಂದೆ ಹೇಳೋ ಬಹಳ ಬಹಳ ಮಧುರ ಮಾತುಗಳೇನಿದೆ, ಸ್ವೀಟ್ ಮೀಠೆ ಮೀಠೆ ಬಾತೆ ಅಲ್ವಾ. ಪರಮಾತ್ಮನ ಮಾತು ಮಹಾವಾಕ್ಯ ಅಷ್ಟೇ ಎಲ್ಲ, ಅದು ಹಾಡು ಅಷ್ಟು ಮಧುರವಾಗಿರುತ್ತೆ. ಬಟ್ ಅದರ ಧಾರಣೆ ಯಾರಿಗಾಗುತ್ತೆ, ಯಾರಿಗಾಗಲ್ಲ. ಬಾಬಾ ಹೇಳ್ತಾರೆ, ಅಟೆನ್ಷನ್ ಪ್ಲೀಸ್. ಯಾವ ಮಕ್ಕಳು ಸದಾ ಮನ್ಮತ ಪರಮತದಿಂದ ಅವರ ಬುದ್ಧಿ ಫ್ರೀಯಾಗಿರುತ್ತೆ, ಯಾರ ಪ್ರಭಾವಗಳಲ್ಲಿ ಬರಲ್ಲ, ಅಂಥ ಮಕ್ಕಳ ಬುದ್ಧಿಯಲ್ಲಿ ಮಾತ್ರ ಜ್ಞಾನದ ಧಾರಣೆ ಆಗುತ್ತೆ. ಮನ್ಮತ ಪರಮತಗಳಲ್ಲಿ, ಮನ್ಮತ ಪರಮತದಲ್ಲಿರೋದಂದರೆ ಪರಚಿಂತನೆ ಪರದರ್ಶನದಲ್ಲಿರೋದು. ಯಾವ ಮಕ್ಕಳು ಸುನಿ ಸುನಾಯಿ ಬಾತೋಂ ಪರಾತೆ, ಹೇಳಿಕೆ ಕೇಳಿಕೆ ಮಾತುಗಳಲ್ಲಿ ಬರ್ತಾರೆ, ಅವ್ರ ಬುದ್ಧಿಯಲ್ಲಿ ಜ್ಞಾನ ಧಾರಣೆ ಆಗೋಕ್ಕೆ ಸಾಧ್ಯನೇ ಇಲ್ಲ. ಆ ಥರ ಬೇರೆ ಮಾತುಗಳನ್ನು ಹೇಳೋರನ್ನು ತಿಳ್ಕೊಳ್ಳಿ, ದುಶ್ಮನ್ ಹೈ. ನಿಮ್ಮ ಶತ್ರು ಅಂತ ತಿಳ್ಕೊಳ್ಳಿ. ಅಗರ್ ದೂಸರೋಂ ಕಿ ಬಾತೆ ಸುನಾತೆ ಹೇ ತೋ ಶತ್ರು ಸಮಜೋ ಅಂತಿದ್ದಾರೆ ಇವತ್ತು ಬಾಬಾ. ಯಾಕೆಂದರೆ ತನ್ನ ಸಂಘದೋಷ ಬಿಟ್ಟು ಎಲ್ಲರ ಬುದ್ಧಿಯನ್ನು ಕೆಡಿಸೋದೇನಿದೆ. ಸೊ ಇದು ಮಂಗ ಎಲ್ಲ ವನ ಕೆಡಿಸ್ತಂತಾರೆ ನೋಡಿ. ಈ ಮನ್ಮತ ಪರಮತದವರು, ಪರಚಿಂತನೆ ಪರದರ್ಶನದವ್ರಿಗೆ ಬೇರೆಯವ್ರದ್ದು ಯಾವಾಗಲೂ ಬೇಕಾಗುತ್ತೆ ಬುದ್ಧಿಗೆ. ಬೇರೆಯವ್ರು ಹೇಳಲಿಲ್ಲ ಅಂದರೂ ಎನ್ಕ್ವೈರಿ ಮಾಡಿ ಆದರೂ ತಲೆಗೆ ಹಾಕ್ಕೊಳ್ತಾರೆ. ಸೊ ಅಂಥವ್ರ ಬುದ್ಧಿ ಎಷ್ಟು ಗಲೀಜಾಗಿರ್ಬೋದು. ಅಂಥವ್ರು ಏನು ಯೋಗ ಮಾಡೋಕ್ಕಾಗುತ್ತೆ, ಜ್ಞಾನ ಧಾರಣೆನೇ ಆಗಲ್ಲ ಅಂದರೆ ಇನ್ನು ಯೋಗ ಇಲ್ಲವೇ ಇಲ್ಲ ಅಂತ. ಸೊ ಇದು ಭಾಳ ಆಳವಾಗಿ ತಗೋಬೇಕು. ಬಾಬಾ ಏನು ಹೇಳ್ತಾರೆ, ಇದೆಲ್ಲ ನಮ್ಮ ಕಲ್ಯಾಣಕ್ಕೆ ಹೇಳ್ತಿದ್ದಾರೆ. ಸದ್ಗತಿ ದಾತ ಅವ್ರ ಮಾತನ್ನು ನಾವು ತಲೆ ಮೇಲೆ ಇಟ್ಕೊಂಡು ಪಾಲನೆ ಮಾಡಬೇಕು. ಇಲ್ಲಾಂದರೆ ಎಷ್ಟು ದೊಡ್ಡ ಪಾಪಕರ್ಮ ಆಗುತ್ತಾ ಹೋಗುತ್ತಲ್ವ. मीठे बच्चे ये पढ़ाई सोर्स ऑफ इनकम है, इससे तुम मनुष्य से देवता बनते हो, 21 जन्मों के लिए सच्ची कमाई हो जाती है. ಮಧುರವಾದಂತಹ ಮಕ್ಕಳೇ, ಈ ವಿದ್ಯೆ ನಿಮ್ಮ ಆತ್ಮನ ಸಂಪಾದನೆಯ ಆಧಾರ. ಸಂಪಾದನೆಯೂ ಒಂದೆರಡು ಜನ್ಮ ಅಲ್ಲ, ಜನ್ಮಾಂತರದ ಸಂಪಾದನೆಯ ಆಧಾರ. ಏಕ್ ದೋ ಜನ್ಮ ನೈ. ಸೊ ಇದರಲ್ಲಿ ಮನುಷ್ಯರಿಂದ ದೇವತೆಗಳಾಗ್ತೀರಾ ಅಂದರೆ ಇದೆಷ್ಟು ಹೈಯೆಸ್ಟ್ ವಿದ್ಯೆ ಆಗೋಯ್ತು. ಆತ್ಮನ ಪರಿಪೂರ್ಣತೆಯಲ್ಲಿ ತರುತ್ತೆ ವಿದ್ಯೆ ಎಂದಾಗ. 21 ಜನ್ಮಗಳಿಗೆ ನೀವು ಸತ್ಯ ಸಂಪಾದನೆ, ಅದು ಅವಿನಾಶಿ. ಆತ್ಮ ಸತ್ ಅಂದಾಗ ಅವಿನಾಶಿ ಸಂಪಾದನೆ ಬರೀ ಜ್ಞಾನದಿಂದ ಮಾತ್ರ ಮಾಡ್ತೀರಾ, ಬೇರೆ ಯಾವುದರಿಂದ ಸಾಧ್ಯ ಇಲ್ಲ. ಬಾಪ್ ಜೋ ಮೀಠಿ ಮೀಠಿ ಬಾತೆ ಸುನಾತೆ ಹೇ ವೋ ಧಾರಣಾ ಕಬ್ ಹೋಂಗಿ. ತಂದೆ ಏನು ಮಧುರ ಮಧುರ ಮಾತುಗಳನ್ನು ಹೇಳ್ತಾರೆ, ಅದರ ಧಾರಣೆ ಯಾವಾಗುತ್ತೆ. जब बुद्धि पर परमत व मनमत का प्रभाव नहीं होगा,
जो बच्चे सुनी सुनाई बातों पर चलते हैं उनकी बुद्धि में ಧಾರಣ ಹೋ ನಹಿ ಸಕ್ತಾ. ಇದು ಈಶ್ವರನ ಮಹಾವಾಕ್ಯ. ಸಾಧ್ಯನೇ ಇಲ್ಲ ಅಂತಾರೆ. ಸಿವಾಯ್ ಜ್ಞಾನ್ ಕೆ ಔರ್ ಕೋಯಿ ಭಿ ಬಾतें सुनाता है तो वो जैसे दुश्मन है. ಕೇಳ್ರಿ, झूठी बातें सुनाने वाले बहुत है, इसलिए हियर नो इविल सी नो इविल. मनुष्य से देवता बनने के लिए एक बाप की श्रीमत पर ही चलना है. ಈಗ ಪರಮಾತ್ಮ ಕೆಳಗೆ ಬಂದಿದ್ದಾರೆ ಅಂದರೆ ಅವರು ಒಬ್ಬರ ಮಾತಲ್ಲಿ ನಡೆಯೋದು. ಇದು ತಿರ್ಗ ಬುದ್ಧಿಯಲ್ಲಿ ಪುನಃ ಇದು ರಿವೈಸ್ ಆಗಬೇಕು. ಬಾಬಾ ಹೇಳೋದು ಧಾರಣೆ ಯಾವಾಗುತ್ತೆ ಅಂದರೆ ಯಾವಾಗ ಬುದ್ಧಿಯ ಮೇಲೆ ಪರಮತ ಮನ್ಮತದ ಪ್ರಭಾವ ಇರಲ್ಲ. ತನ್ನ ಬುದ್ಧಿನೂ ಯಾವಾಗ್ಲೂ ಆ ಚಿಂತನೆ ಈ ಚಿಂತನೆ, ಅವ್ರನ್ನ ನೋಡು ಇವ್ರು ನೋಡು, ಅವ್ರ ಕಸ ಎಲ್ಲ ಕಲೆಕ್ಟ್ ಮಾಡ್ತಾ ಇರುತ್ತೆ. ಏನು ನೋಡ್ತಾರೆ ಏನು ಕೇಳ್ತಾರೆ ಅದರಲ್ಲಿ ಬುದ್ಧಿ ಯೋಗ ಹೊರಟೋಗುತ್ತೆ. ಸೊ ಯೋಗನೂ ಮಾಡೋಕ್ಕಾಗಲ್ಲ. ನಿನ್ನೆನೂ ಕೇಳಿದ್ರಲ್ಲ, ತಂದೆಯ ನೆನಪಲ್ಲಿ ಬಿಟ್ಟು ನೀವು ಬೇರೆ ವಿಚಾರಗಳಲ್ಲಿ ಕೂತ್ರೆ ನೀವು ಪಾಪಾತ್ಮರು, ಪಾಪವಾಗುತ್ತೆ, ಪುಣ್ಯ ಸಂಪಾದನೆ ಆಗಲ್ಲ. ಎಷ್ಟು ದೊಡ್ಡ ಮಾತಲ್ವಾ. ಅದಕ್ಕೆ ಹೇಳ್ತಿದ್ದಾರೆ ಬಾಬಾ, ಯಾವ ಮಕ್ಕಳು ಹೇಳಿಕೆ ಕೇಳಿಕೆ ಮಾತುಗಳಲ್ಲಿ ನಡೀತಾರೆ ಅವ್ರ ಬುದ್ಧಿಯಲ್ಲಿ ಜ್ಞಾನ ಧಾರಣೆ ಆಗೋಕ್ಕೆ ಸಾಧ್ಯನೇ ಇಲ್ಲ. ಜ್ಞಾನವನ್ನು ಬಿಟ್ಟು ಬೇರೆ ಯಾವುದೇ ಮಾತನ್ನು ಹೇಳ್ತಾರೆ, ಕೇಳಿ, ಡಬಲ್ ಅಂಡರ್ಲೈನ್, ಜ್ಞಾನವನ್ನು, ಅಟೆನ್ಷನ್ ಪ್ಲೀಸ್. ಮನೆಯಲ್ಲಿರೋರೆಲ್ಲ ಜ್ಞಾನವನ್ನು ಬಿಟ್ಟು ಬೇರೆ ಯಾವುದೇ ಮಾತನ್ನು ಹೇಳ್ತಾರೆ ಅವರು ಬಾಬಾ ಹೇಳ್ತಾರೆ ನಿಮ್ಮ ಶತ್ರುಗಳಂತ ತಿಳ್ಕೊಳ್ಳಿ. ಸುಳ್ಳು ಮಾತನ್ನು ಹೇಳೋರು ತುಂಬ ಜನ ಇದ್ದಾರೆ. ಹಿಯರ್ ನೋ ಇವಿಲ್ ಸಿ ನೋ ಇವಿಲ್. ಯಾರಿಗೇನು ಜವಾಬ್ದಾರಿ ಕೊಡಲಿಲ್ಲ ಬಾಬವರು. ನೀವು ಇವರನ್ನು ನೋಡ್ರಿ, ಅವರನ್ನು ನೋಡಿ, ನಿಮಗೆ ನೀವು ಸರಿ ಮಾಡಿ ಉದ್ಧಾರ ಮಾಡಿ ಅಂತ ಕೊಟ್ಟಿದ್ದಾರೆ. ಯಾರಿಗಾದರೂ ಜವಾಬ್ದಾರಿ? ಎಲ್ಲರನ್ನು ನೋಡ್ಲಿಕ್ಕೆ ಬಾಬವ್ರು ಕೂತಿದ್ದಾರೆ, ಎಲ್ಲರ ಕರೆಕ್ಷನ್ ಮಾಡ್ಲಿಕ್ಕೆ ಬಾಬಾ ಕೂತಿದ್ದಾರೆ. ಸೊ ಅಂದಾಗ ಹಂಗೂ ಇತ್ತಂದರೆ ನಿಮಿತ್ತರನ್ನು ಕೂರಿಸಿದ್ದಾರೆ. ಅದು ಬಿಟ್ಟುಬಿಟ್ಟು ನಮಗೇನಕ್ಕೆ? ಅದಕ್ಕೆ ಹೇಳ್ತಿದ್ದಾರೆ ಬಾಬಾ, ಮನುಷ್ಯರಿಂದ ದೇವತೆಗಳಾಗಲಿಕ್ಕೆ ಒಬ್ಬ ತಂದೆಯ ಶ್ರೀಮತದ ಮೇಲೇ ನಡಿಬೇಕಾಗಿದೆ. ಶ್ರೀಮತ್ ಪರ್ ಹೀ ಕಂಪಲ್ಸರಿ, ಮಸ್ಟ್ ಅನ್ನೋ ಮಾತನ್ನು ಹೇಳ್ತಿದ್ದಾರೆ ಬಾಬಾ. ಏಕೆಂದರೆ ಸದ್ಗತಿ ಶ್ರೀಮತವನ್ನು ಬಿಟ್ಟರೆ ಬೇರೆ ಸಾಧ್ಯನೇ ಇಲ್ಲ. ಗೀತ್ ಹಮಾರೇ ತೀರತ್ ನ್ಯಾರೇ ಹೇ ಜಹಾ ಗಿರ್ನಾ ಅವ್ರ ಸಂಬಲ್ನಾ. ನಮ್ಮ ತೀರ್ಥ ಇದು ಬುದ್ಧಿ ಯೋಗದ ತೀರ್ಥಯಾತ್ರೆ. ಇಲ್ಲಿ ತನ್ನ ಮನಸ್ಸು ಬುದ್ಧಿಯನ್ನು ತುಂಬ ಸೇಫಾಗಿ ಬೇರೆ ಯಾರನ್ನೂ ನೋಡೋದು ಕೇಳೋದು, ಈ ಪ್ರಭಾವದಿಂದ ತನ್ನನ್ನು ಸೇಫಾಗಿ ಇಟ್ಕೊಳ್ಳೋದು ಬಹಳ ಅಗತ್ಯ. ಓಂ ಶಾಂತಿ. इस गीत में जैसे कि अपनी महिमा करते हैं, अपनी महिमा वास्तव में की नहीं जाती. ये तो सब समझने की बातें हैं कि जो भारतवासी बहुत समझदार थे वो बेसमझ हो गए हैं. अब प्रश्न उठता है समझदार कौन थे? ये कहाँ भी लिखा हुआ नहीं है, तुम हो गुप्त. ಈ ಹಾಡು ಇದು ಹೇಗಿದೆ ಅಂದರೆ ತನ್ನ ಮಹಿಮೆ ಅಂದರೆ ನಾವು ತೀರ್ಥದಲ್ಲಿದ್ದೀವಿ, ಯಾತ್ರೆಯಲ್ಲಿ ಎಚ್ಚರ. ಅಂದರೆ ತೀರ್ಥನೂ ಎಷ್ಟು ಮಹಾನ್ ತೀರ್ಥಯಾತ್ರೆ ಅಲ್ಲ. ಈ ಯಾತ್ರಾ ಜನ ಸುಮ್ಮನೆ ಹೋಗಿ ದರ್ಶನ ಮಾಡ್ಕೊಂಡು ಬರ್ತಾರೆ. ಇಲ್ಲಿ ನಾವು ನಮ್ಮ ತಂದೆಯನ್ನು ಮಿಲನ ಮಾಡ್ತಾ, ತಂದೆಯ ಯಾವ ಸೆಕೆಂಡೇ ನೀವು ಮಿಲನ ಮಾಡಲಿ, ಬಾಬವರಿಂದ ಆ ಪ್ರಾಪ್ತಿಗಳ ಇವನ್ ಸೆಕೆಂಡ್ಸಲ್ಲಿನೂ ಆ ಪ್ರಾಪ್ತಿಗಳ ಖುಷಿಯ ಆ ಶಕ್ತಿಯ ಅನುಭವ ಮಾಡ್ಬೋದಲ್ವಾ? ಮಾಡ್ತಿದ್ದೀರಲ್ವ ಎಲ್ಲರೂ? ಅದಕ್ಕೆ ಹೇಳ್ತಿದ್ದಾರೆ ಬಾಬಾ, ಇದೆಲ್ಲ ತಿಳ್ಕೊಳ್ಳೋ ಮಾತು. ಭಾರತವಾಸಿಗಳು ಯಾರು ಭಾಳ ಬುದ್ಧಿವಂತರಿದ್ದರು, ಅವರು ಬುದ್ಧಿಹೀನರಾಗ್ಬಿಟ್ಟಿದ್ದಾರೆ. ಪ್ರಶ್ನೆ ಬರುತ್ತೆ, ಯಾರು ಬುದ್ಧಿವಂತರಾಗಿದ್ದರು? ಇದೆಲ್ಲೂ ಬರೆದಿಲ್ಲ, ಇವೆಲ್ಲ ಗುಪ್ತ ಮಾತುಗಳು. कितनी वंडरफुल बातें हैं. एक तो बाप कहते हैं मेरे द्वारा ही बच्चे मुझे जान सकते हैं. अंडरलाइन. ಇದೆಲ್ಲ ವಿಚಿತ್ರ ಅದ್ಭುತ ಮಾತುಗಳು. ಒಂದು ತಂದೆ ಹೇಳೋದು, ನನ್ನ ಮುಖಾಂತರನೇ ನೀವು ಮಕ್ಕಳು ನನ್ನನ್ನು ಯಥಾರ್ಥವಾಗಿ ತಿಳ್ಕೊಳ್ಳೋಕೆ ಸಾಧ್ಯ.
ಅಂದರೆ ಮುರುಳಿಯ ಎಷ್ಟು ಆಳದ ಅಧ್ಯಯನ, ಮುರುಳಿಯನ್ನು ಎಷ್ಟು ಆಳವಾಗಿ ಅರ್ಥ ಆಗ್ತಾ ಮಾಡ್ಕೋತಾ ಹೋಗ್ತೀವಿ, ಅವಾಗ ಬಾಬು ನಮಗೆ ಇನ್ನು ಆಳದಲ್ಲಿ ಅರ್ಥ ಆಗ್ತಾರೆ, ಮೇಲ್ಮೇಲೆ ಅರ್ಥ ಆಗಲ್ಲ. ಹಂಗೆ ತಿಳ್ಕೊಂಬಿಡ್ಬೇಡಿ, ಬಾಬಾ ಜ್ಯೋತಿ ಬಿಂದು ಪರಮಧಾಮದಲ್ಲಿದ್ದಾರೆ, ನಿರಾಕಾರ, ಎಲ್ಲ ಸಂಬಂಧಗಳಲ್ಲಿ ಬಂದಿದ್ದಾರೆ, ಬರೀ ಶಬ್ದದ ವಿಷಯ ಅಲ್ಲ, ಇದನ್ನು ಆಳವಾಗಿ ತಿಳ್ಕೊಬೇಕಾಗಿದೆ. ಸಂಬಂಧಗಳಲ್ಲಿ ಬಂದಿದ್ದಾರೆ ಅಂದಾಗ ಸಂಬಂಧಗಳ ಏನು ಮಹತ್ವ ಎಷ್ಟು, ಸಂಬಂಧಗಳ ಮರ್ಯಾದೆ ಸಭ್ಯತೆಗಳೇನು, ಬಾಬಾ ಆ ಥರ ಬಂದಿದ್ದಾರೆ ಎಂದಾಗ ಅಲ್ಲಿ ನನ್ನ ಜವಾಬ್ದಾರಿ ಏನು, ಇವೆಲ್ಲ ನಾನೀಗೇನು ಮಾಡಬೇಕು, ಇದು ಸರಿಯಾಗಿ ಅರ್ಥ ಆಗಬೇಕು. ತೋ ಫಿರ್ ಮೇರೆ ದ್ವಾರ ಸಬ್ ಕುಚ್ ಜಾನ್ ಜಾತೆ ಹೋ. ಯಾವಾಗ ನೀವು ನನ್ನನ್ನು ನನ್ನ ಮುಖಾಂತರನೇ ಅರ್ಥ ಮಾಡ್ಕೋತೀರಾ, ಆಮೇಲೆ ನಾನು ಹೇಳೋದನ್ನು ನೀವು ಸರಿಯಾಗಿ ಅರ್ಥ ಮಾಡ್ಕೋತೀರ. ನನ್ನನ್ನು ಅರ್ಥ ಮಾಡ್ಕೊಳ್ಳಿಲ್ಲ ಅಂದರೆ ಬಲೆ ನೀವು ಮಕ್ಕಳಿರ್ಬೋದು, ಆದರೆ ನಾನು ಹೇಳೋ ಜ್ಞಾನ ನಿಮ್ಮ ಬುದ್ಧಿಯಲ್ಲಿ ಕೂತ್ಕೊಳ್ಳಲ್ಲ, ಧಾರಣೆಯಲ್ಲಿ ಬರಲ್ಲ ಅಂತ ತಾನೇ. ಬಾಬುವ್ರು ಅರ್ಥ ಆಗಲಿಲ್ಲ, ಅದಕ್ಕೆ ಶ್ರೀಮತದ ಮೇಲೆ ನಡೆಯಲ್ಲ, ಇಲ್ಲಾಂದರೆ ಪರಚಿಂತನೆ ಪರದರ್ಶನ ಯಾಕೆ ಬರ್ತದೆ? तो सृष्टि के आदि मध्य अंत का खेल जो है, ये जो खेल नाटक अल्वा, उनको समझ जाते हैं ना. ಎಷ್ಟು ನೀವು ನನ್ನನ್ನು ತಿಳ್ಕೊಳ್ತಿರೋ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನ, ಇದು ನಾಟಕ. ಹೇಗೆ ನಾವು ಪಾತ್ರಧಾರಿಗಳಂದರೆ ಬರೀ ಪಾತ್ರ ಮಾಡೋಕ್ಕಿದ್ದೀವಿ, ಪಾತ್ರದಲ್ಲಿ ಸಿಕ್ಕಾಕೊಳ್ಳಂಗಿಲ್ಲ ಅಂದಾಗ ಇದೆಲ್ಲ ಬಹಳ ಆಳವಾಗಿ ಅರ್ಥ ಆದವರು ಮನ್ಮತ ಪರಮತದಲ್ಲಿ ನಡೆಯೋಕ್ಕೆ ಹೋಗಲ್ಲ. और कोई भी नहीं जानते और एक मुख्य भूल की है कि जो निराकार परमपिता परमात्मा शिव के बदले कृष्ण का नाम डाल दिया है. पहला नंबर शास्त्र जिनको श्रीमद् भगवद गीता कहते हैं वही रॉन्ग हो गया है. इसलिए पहले तो सिद्ध करना है कि भगवान एक है. ಮೂಲ ಮಾತು ಏನು ಹೇಳ್ತಿದ್ದಾರೆ ಬಾಬಾ ಅಂದರೆ, ಆದಿ ಮಧ್ಯ ಅಂತ್ಯದ ಜ್ಞಾನ ಸರಿಯಾಗಿ ಅರ್ಥ ಆಗಲಿಲ್ಲ ಅಂದರೆ ಈಗ ಇದು ನನ್ನ ಆತ್ಮನ ಸದ್ಗತಿಯ ಟೈಮ್. ಈ ಭಗವಂತ ಬಂದಿದ್ದಾರೆ, ಈಗ ನಾನೇನು ಮಾಡಬೇಕನ್ನೋದು ಅರ್ಥ ಆಗಲ್ಲ, ಅದಕ್ಕೆ ಮನ್ಮತ ಬರೋದು. ಸಂಸ್ಕಾರಗಳ ಪರವಶ, ಮನಸ್ಸಿಗೆ ಬಂದಂಗೆ ನಡೆಯೋದು, ಅಥವಾ ಅಯ್ಯೋ ಏನು ಆಗಲ್ಲ, ಹೆಂಗಾದ್ರೆ ಹಂಗೆ, ಎಷ್ಟಾದ್ರಷ್ಟು, ಇವೆಲ್ಲ ಯಾಕೆ? ಯಾಕೆಂದರೆ ಬಾಬಾ ಬಂದಿದ್ದಾರೆ. ಈಗ ಇದೊಂದೇ ಕಲ್ಪದಲ್ಲಿ 4 ಯುಗಗಳಲ್ಲಿ ನನ್ನ ಉದ್ಧಾರ ಮಾಡ್ಕೊಳ್ಳೋ ಟೈಮ್ ಇದೊಂದೇ, ಅದರಲ್ಲಿನೂ ಮುಗಿದೋಯ್ತು ಟೈಮ್. ಈಗ ಕೈ ಬಿಟ್ಟು ಹೋಗಿದೆ, ಟೂ ಲೇಟ್ ಬೋರ್ಡ್ ಆಗ್ತು ಅಂತ ತಿಳ್ಕೊಳ್ರಿ. ಈಗಲೂ ನಾವು ಸೀರಿಯಸ್ ಆಗಲಿಲ್ಲ, ಇನ್ನು ಕೆಲವು ಸೆಕೆಂಡ್ಸ್ ಇದೆ ಅಂದರೆ ಇನ್ನು ಯಾವಾಗ ಮಾಡೋದು? ಅದಕ್ಕೆ ಬಾಬಾ ಹೇಳೋದು, ಇದರಲ್ಲಿ ನಾನು ಹೇಳಿದ ಮುಖ್ಯ ದೊಡ್ಡ ತಪ್ಪೇನೆಂದರೆ ನಿರಾಕಾರನ ಬದಲಾಗಿ ಕೃಷ್ಣನ ಹೆಸರಾಕಿರೋದ್ರಿಂದ. ಗೀತೆಯಲ್ಲಿನೂ ಏನು ಕೆಲವು ಮಾತುಗಳಿದೆ, ಅದನ್ನು ಅವ್ರು ಧಾರಣೆ ಮಾಡೋಕ್ಕಾಗಲ್ಲ, ಏಕೆಂದರೆ ನಿರಾಕಾರನ ಬದಲಾಗಿ ಸಾಕಾರ ಕೃಷ್ಣನ ಹೆಸರಾಕಿದರೆ ಯಾವುದನ್ನು ನೀವು ಸಿದ್ಧ ಮಾಡಬೇಕಾಗಿದೆ? ಭಗವಂತ ಒಬ್ಬರೇ ಅವ್ರ ನಿರಾಕಾರ. फिर पूछना है गीता का भगवान कौन? भारत का आदि सनातन देवी देवता धर्म है. अगर नया धर्म कहे तो ब्राह्मण धर्म ही कहेंगे. पहले चोटी है ब्राह्मण, फिर देवता. ऊंचे ते ऊंच ब्राह्मण धर्म है, जो ब्राह्मण ब्रह्मा द्वारा परमपिता परमात्मा रचते हैं, वही ब्राह्मण फिर देवता बनते हैं. मुख्य बात है भगवान सबका बाप है, नई दुनिया का वो रचयिता है. जरूर नई दुनिया ही रचेंगे ना. ಇವೆಲ್ಲ ಪ್ರಶಾಂತ ಮನಸ್ಸಲ್ಲಿ ಆತ್ಮಸ್ಥಿತಿಯಲ್ಲಿ ಕೂತ್ಕೊಂಡು ಅರ್ಥ ಮಾಡ್ಕೊಳ್ಳೋ ಮಾತು. ಹಂಗಲ್ಲ ಗೀತಾ ಭಗವಂತ ಶಿವಬಾಬಾ ಗೊತ್ತಿದ್ದಾರೆ ಅನ್ನೋದಲ್ಲ, ಬಟ್ ಗೊತ್ತಿದ್ರೆ ಏನು ಮಾಡ್ತಿದ್ದೀನಿ? ಬಾಬಾ ಹೇಳೋದು ನೀವು ಎಲ್ಲರಿಗೂ ಹೇಳ್ಬೇಕಾಗುತ್ತೆ. ಫಸ್ಟ್ ನನಗೆ ಅರ್ಥ ಆಗಿದೆಯಾ? ಭಾರತದ ನಮ್ಮ ಧರ್ಮ ಏನಿದೆ, ದೇವಿ ದೇವತಾ ಧರ್ಮ, ಮೊದಲದೊಂದೇ ಧರ್ಮ ಇತ್ತು. ಈಗ ಹೊಸ ಧರ್ಮ ಯಾವ ಸ್ಥಾಪನೆ ಆಯ್ತಂದ್ರೆ ಬ್ರಾಹ್ಮಣ ಧರ್ಮದ ಸ್ಥಾಪನೆ ಆಗಿದೆ. ಯಾವುದನ್ನ ಬ್ರಹ್ಮನ ಮುಖಾಂತರ ಸ್ವಯಂ ಭಗವಂತ ಬಂದು ಸ್ಥಾಪನೆ ಮಾಡಿದ್ದಾರೆ. ಅಂದ್ರೆ ಸರ್ವೋತ್ತಮ ಬ್ರಾಹ್ಮಣ ಧರ್ಮ ಅಂದ್ರೇನು? ಜಗತ್ತಲ್ಲಿ ಸರ್ವೋತ್ತಮ ಬ್ರಾಹ್ಮಣ ಧಾರಣೆಗಳೇ ಸರ್ವಶ್ರೇಷ್ಠ. ಆಮೇಲೆ ದೇವತಾ,
ಅಂದಾಗ ನನ್ನನ್ನು ಬಾಬಾ ಬ್ರಾಹ್ಮಣ ಧರ್ಮದಲ್ಲಿ ತಗೊಂಡಿದ್ದಾರೆ ಅಂದರೆ ನಾನು ಆತ್ಮ ಆ ಧಾರಣೆಗಳಲ್ಲಿ ಬದುಕೋದು ಎಷ್ಟು ಇಂಪಾರ್ಟೆಂಟ್, ಎಷ್ಟು ಜವಾಬ್ದಾರಿ. ಬಾಬೋರು ಒಂದೊಂದು ಲೈನಲ್ಲಿ ನಮಗೆ ಅರ್ಥ ಆಗ್ತಾ ಹೋಗಬೇಕು. ನಾನು ಸ್ವಯಂ ರಚನೆ ಮಾಡಿದ್ದೀನಿ. ಮುಖ್ಯ ಮಾತು, ನಾನು ಹೊಸ ಸೃಷ್ಟಿಯ ರಚಯಿತ, ನಾನು ಸರ್ವ ಆತ್ಮಗಳ ತಂದೆಯಾಗಿದ್ದೀನಿ ಅಂದಾಗ ಡೆಫಿನೆಟ್ಲಿ ನಾನು ಕೆಳಗೆ ಬರ್ತೀನಿ ಅಂದರೆ ಹೊಸ ಸೃಷ್ಟಿಯ ರಚನೆ ಮಾಡ್ತೀನಿ. ಅಂದರೆ ಇದು ಯುಗ ಪರಿವರ್ತನೆಯ ಟೈಮ್. ಕಲಿಯುಗ ಪಾಪದ ಜಗತ್ತು ಹೊಟ್ಟೋಗ್ತಿದೆ, ಸತ್ಯುಗ ಪುಣ್ಯದ ಜಗತ್ತು ಬರ್ತಿದೆ. ಅಂದರೆ ನಾನು ಪುಣ್ಯ ಕರ್ಮ ಬಿಟ್ಟು ನನ್ನಿಂದ ಇಲ್ಲಿ ಪಾಪ ಕರ್ಮಗಳಾಗಂಗಿಲ್ಲ. ಇದು ಮೊದಲ ಅಂಡರ್ಸ್ಟ್ಯಾಂಡಿಂಗ್, ಮೊದಲನೇ ಪ್ರಯಾರಿಟಿಯಲ್ಲಿ ಧಾರಣೆ ವಿಷಯ ಇದು ನಮಗೆ ಅರ್ಥ ಆಗಬೇಕು. ಜನಮ್ ಬಿ ಭಾರತ್ ಮೇ ಲಿಯಾ ಹೈ. ಬಾಬಾ ಹೊಸ ಜಗತ್ತನ್ನ ಸ್ಥಾಪನೆ ಮಾಡಲಿಕ್ಕೆ ಅವತರಣೆನೂ ಭಾರತದಲ್ಲಿ ತಗೊಂಡಿದ್ದಾರೆ. भारत को ही स्वर्ग बना रहे हैं ब्रह्मा द्वारा, तुमको अपना बनाकर फिर पढ़ाते हैं मनुष्य से देवता बनाने. पहले तुम शूद्र वर्ण के थे, फिर आए ब्राह्मण वर्ण में, फिर दैवी वर्ण में. पीछे वृद्धि होती रहती है, एक धर्म में अनेक धर्म हो जाता, टाल टालियाँ भी सब धर्मों की बन जाते. हर एक धर्म से निकलती है 3 ट्यूब्स होती है, यह है मुख्य. हर एक से अपनी अपनी शाखाएं निकलती है, मुख्य है फाउंडेशन, फिर 3 ट्यूब्स मुख्य है. तुर है आदि सनातन देवी देवता धर्म. पूरा ಹಿಸ್ಟ್ರಿ ಹೇಳ್ಬಿಟ್ರು ಬಾಬಾ. ಅಂದರೆ ನಾನು ಭಾರತದಲ್ಲೇ ಬರ್ತೀನಿ, ಬ್ರಹ್ಮನ ಥ್ರೂ ಭಾರತವನ್ನೇ ಸ್ವರ್ಗ ಮಾಡ್ತೀನಿ, ಬ್ರಹ್ಮನನ್ನ ತನ್ನವರನ್ನು ಮಾಡಿಕೊಂಡು ಆಮೇಲೆ ನೀವು ಮಕ್ಕಳಿಗೆ ಓದಿಸ್ತೀನಿ. ಏನಕ್ಕೆ ಅಂದರೆ ಮನುಷ್ಯರಿಂದ ದೇವತಾ ಅರ್ಥಾತ್ ಪಾವನ ಪುಣ್ಯಾತ್ಮರನ್ನು ಮಾಡ್ತೀನಿ. ನೀವು ಮೊದಲು ಶೂದ್ರ ವರ್ಣದಲ್ಲಿ ಇದ್ದೀರಾ, ಈಗ ಬ್ರಾಹ್ಮಣ ವರ್ಣದಲ್ಲಿ ಬಂದಿದ್ದೀರಾ, ಪುನಃ ದೇವತಾ ವರ್ಣ ಮತ್ತೆ ಕ್ಷತ್ರಿಯ ವರ್ಣ, ವೈಶ್ಯ ಶೂದ್ರ ವರ್ಣ, ಇವೆಲ್ಲ ವರ್ಣಗಳಲ್ಲಿ ಬರ್ತಾ ಹೋಗ್ತೀರಾ. ಅದರಲ್ಲಿ 3 ಇಂಪಾರ್ಟೆಂಟು. ಬ್ರಾಹ್ಮಣ ಧಾರಣೆಗಳು ಸೋ ದೇವತಾ, ಸೋ ಇಲ್ಲಿ ಆ ಧಾರಣೆ ಮಾಡಿಲ್ಲ ಅಂದರೆ ಸೋ ಕ್ಷತ್ರಿಯ, ಫೇಲ್ ಸ್ಟೂಡೆಂಟು. ಅದಕ್ಕೆ ಏನು ಹೇಳ್ತಿದ್ದಾರೆ ಬಾಬಾ, ಮಕ್ಕಳೇ ಪ್ರತಿ ಧರ್ಮ ಆಮೇಲೆ ವೃದ್ಧಿ ಆಗ್ತಾ ಆಗ್ತಾ ಅದು ಪರಿವರ್ತನೆ ಆಗ್ತಾ ಹೋಗುತ್ತೆ. ಹೆಂಗೆ ಫಸ್ಟ್ ಒಂದೇ ಕಾಂಡ ವೃಕ್ಷದಲ್ಲಿ ದೇವತಾ ಧರ್ಮ, ಆಮೇಲೆ 3 ಮುಖ್ಯ ಟ್ಯೂಬ್ಸ್, ಇಸ್ಲಾಂ, ಬುದ್ಧ ಅಂಡ್ ಕ್ರಿಶ್ಚಿಯಾನಿಟಿ. ಆಮೇಲೆ ಆ ಧರ್ಮಗಳಲ್ಲಿನೂ ಮತ್ತೆ ಏನಾಗ್ತಾ ಹೋಗುತ್ತೆ, ಭಿನ್ನ ಭಿನ್ನ ಮತಗಳು ಶುರುವಾಗ್ಬಿಡುತ್ತಲ್ವಾ. जो अभी सब राजयोग सीख रहे हैं, दिलवाला मंदिर बड़ा अच्छा बना हुआ है, उसमें सारी समझानी है. बच्चे यहाँ बैठे हैं, कल पहले भी तुमने राजयोग की तपस्या की थी. जैसे क्राइस्ट का यादगार क्रिश्चियन देश में है, वैसे तुम बच्चों ने यहाँ तपस्या किया है, तब यादगार भी यहाँ है. ये बड़ा सहज है, परंतु कोई भी जानते नहीं है. ಬಾಬಾ ಹೇಳ್ತಿರೋದು, ಇಲ್ಲ ತಂದೆ ಬಂದು ರಾಜಯೋಗ ಕಲಿಸಿದ್ರು, ದೇವತಾ ಧರ್ಮ ಸ್ಥಾಪನೆ ಮಾಡಿದ್ದಾರೆ ಅನ್ನೋ ಪ್ರೂಫ್ ಎಲ್ಲಿದೆ? ದಿಲ್ವಾಲಾ ಮಂದಿರದಲ್ಲಿದೆ. ಕೆಳಗೆ ತಪಸ್ ಮಾಡ್ತಿದ್ದಾರೆ, ಮೇಲೆ ಸ್ವರ್ಗ ತೋರಿಸಿದ್ದಾರೆ. ಹೆಂಗೆ ಕ್ರಿಶ್ಚಿಯನ್ಸು ಕ್ರೈಸ್ಟ್ ಎಲ್ಲಿ ಬಂದರು ಅಲ್ಲಿ ಜೆರೂಸಲೇಮ್ ಅವರು ಇದು ಮಾಡ್ತಾರೆ, ಯಾದಗಾರ ಸ್ಥಾನಗಳು. ಹಂಗೆ ಇಲ್ಲಿ ಬಂದು ನಾನು ಓದಿಸಿದ್ದಕ್ಕೆ ಅಲ್ಲಿ ದಿಲ್ವಾಲಾ ಮಂದಿರ ಅಲ್ಲೇ ಅಬುವಲ್ಲಿದೆ. ಇದೆಷ್ಟು ದೊಡ್ಡ ಸಹಜ ಮಾತಲ್ಲ, ಬಟ್ ಜನಗಳಿಗೆ ಯಾರಿಗೂ ಗೊತ್ತಿಲ್ಲ. सन्यासी लोग तो कह देते हैं ये सब कल्पना है, जैसी जो कल्पना करे तुम्हारे लिए भी कहते हैं ये चित्र आदि सब कल्पना से बनाया है. जब तक बाप को जाने कल्पना ही समझते हैं. नॉलेजफुल तो एक बाप है ना, तो मुख्य है बाप का परिचय देना. वो बाप स्वर्ग का वर्षा देते हैं, कल पहले भी दिया था. ಮೂಲ ಮಾತು. ಸನ್ಯಾಸಿಗಳು ಏನಾದರೂ ಕೇಳಿದ್ರೆ ಪಾಪ ಅವ್ರಿಗೇನು ದೋಷ ಏನಿಲ್ಲ ಅವ್ರದ್ದು. ಏನಂದರೆ ಬಾಬೋರನ್ನು ತಿಳ್ಕೊಳ್ಳದೆ ಇದೆಲ್ಲ ಚಿತ್ರಗಳ ಬಗ್ಗೆ ನಾವು ಹೇಳಿದ್ರೆ ಇದೆಲ್ಲ ಇವ್ರ ಕಲ್ಪನೆ, ಇವರೇ ಎಲ್ಲ ಮಾಡ್ಕೊಂಡಿದ್ದಾರೆ ಅಂತಾರೆ. ಯಾಕೆಂದರೆ ಬಾಬೋರ್ ಮಕ್ಕಳೇನೆ ಬಾಬಾ ಕ್ಲಿಯರ್ ಮೇಲೆ ಹೇಳಿದ್ರಲ್ಲ, ನನ್ನನ್ನು ತಿಳ್ಕೊಳ್ಳದೆ ನಾನು ಹೇಳೋ ಜ್ಞಾನ ನಿಮ್ಗೆ ಅರ್ಥ ಆಗಲ್ಲ. ಬಾಬೋರನ್ನು ಅರ್ಥ ಮಾಡ್ಕೊಳ್ಳೋದೇನಿದೆ, ಅವರು ಜೋ ಹೇ ಜೈಸಾ ಹೇ ಜೈಸೆ ಆಯಾ ಹೂವಾ ಹೇ.
ಯಾಕೆ ಬಂದಿದ್ದಾರೆ, ಯಾವ ಸಂಬಂಧಗಳಲ್ಲಿ ಬಂದಿದ್ದಾರೆ, ಏನು ಕೊಡಕ್ಕೆ ಬಂದಿದ್ದಾರೆ, ಇದರಲ್ಲಿ ನಾನೇನು ಮಾಡ್ಬೇಕನ್ನೋದು. ಸಂಬಂಧಗಳಲ್ಲಿ ತಂದೆ ತಾಯಿಗಳಿದ್ದಾರೆ ಅಂದರೆ ಮಕ್ಕಳದು ಕೆಲವು ರೆಸ್ಪಾನ್ಸಿಬಿಲಿಟೀಸ್ ಇರುತ್ತೆ. ಅದು ನಮಗೆ ಅರ್ಥ ಆಗಬೇಕು. ಅವ್ರ ಕರ್ತವ್ಯದ ರೆಸ್ಪಾನ್ಸಿಬಿಲಿಟೀಸೂ ನಮ್ಮ ಮೇಲೆ ಇದೆ, ಯಾಕೆಂದರೆ ನಿಮ್ಮ ಥ್ರೂನೇ ಮಾಡೋದಂತಾರೆ. ಸೊ ಅಂದಾಗ ಬಾಬುರನ್ನು ತಿಳ್ಕೊಳ್ಳೋದು ಭಾಳ ವಿಶಾಲವಾಗಿ ಏಕಾಂತದಲ್ಲಿ ಕೂತು ನಮ್ಮನ್ನು ನಾವು ಪ್ರತಿನಿತ್ಯ ಕೇಳ್ಕೊಳ್ಬೇಕು, ನಾನು ಬಾಬುರನ್ನು ಅರ್ಥ ಮಾಡ್ಕೊಂಡಿದ್ದೀನ. ಅರ್ಥ ಮಾಡ್ಕೊಂಡಿದ್ರೆ ಬಾಬುವ್ರು ಹೆಂಗೆ ಏನು ಅಕ್ಯುರೇಟ್ ಶ್ರೀಮತ ಕೊಡ್ತಾರೆ ಹಂಗೆ ನಡೀತಿದ್ದೀನ. ನಡೀತಿಲ್ಲ ಅಂದ್ರೆ ಯಾಕೆ ನಡೀತಿಲ್ಲ? ನನಗದು ಅರ್ಥ ಆಗಿದೆಯಾ ಶ್ರೀಮತ ಇಲ್ವಾ? ಅರ್ಥ ಆಗಿಲ್ಲ ಅಂದರೆ ಕೇಳಿ ತಿಳ್ಕೊಳ್ಳಿ. ಇದು ಸ್ಪಷ್ಟ ಆಗ್ಬಿಡ್ಬೇಕು ಬುದ್ಧಿಯಲ್ಲಿ. ಅದಕ್ಕೆ ಬಾಬಾ ಹೇಳೋದು, ನನ್ನ ಪರಿಚಯ ಕೊಡ್ರಿ ಫಸ್ಟು. ಮೊದಲು 3 ತಿಂಗಳು ಬಾಬಾ, ನೆಕ್ಸ್ಟು ಆತ್ಮ ಬಾಬಾ, ನಿಶ್ಚಯ ಆಗಿ ಹೌದು ನಮ್ಮ ತಂದೆ ಶಿವ ಬಾಬಾ, ನಾನು ಅವ್ರ ಮಗು, ಬಾಬಾ ಬಂದಿದ್ದಾರೆ ಅಂತ ಒಪ್ಕೊಳ್ಳೋದೇನೆ 3rd ಲೆಸನ್ಗೂ ಹೋಗ್ತಾ ಇರಲಿಲ್ಲ. 2-3 ತಿಂಗಳುಗಳು ಕೋರ್ಸ್ ಕಂಟಿನ್ಯೂಸ್ ನಡೀತಾ ಇತ್ತು. ಅದು ಹೇಳವ್ರಲ್ಲ, ಬಾಬಾ कहता था जाओ ही नहीं, नेक्स्ट लेसन दियो ही नहीं जब तक वो बाप को समझे. ಯಾಕೆಂದ್ರೆ ಕೂತ್ಕೊಳ್ಳಲ್ಲ ಬುದ್ಧಿಯಲ್ಲಿ. ಸೊ ಅದರಿಂದ ಬಾಬಾ ಹೇಳೋದು, ನಾನು ಬಂದಿರೋದೇ ಆಸ್ತಿ ಕೊಡೋಕ್ಕೆ, ಕಲ್ಪದ ಹಿಂದೆನೂ ಬಂದು ಕೊಟ್ಟಿದ್ದೆ. फिर 84 जन्म लेना पड़े, भारतवासियों के ही 84 जन्म होते. फिर संगम युग पर बाप आकर राजधानी की स्थापना करते हैं. तुम बच्चों ने बाप द्वारा समझा है. जब अच्छी रीति समझे, बुद्धि में बैठे, तब खुशी भी हो. ಕೇಳಿ, ಬುದ್ಧಿಯಲ್ಲಿ ಜ್ಞಾನ ಕೂತ್ಕೊಳ್ಳದೆ ಆ ಖುಷಿ, ಆನಂದ, ನಶೆ ಅದು ಬರೋಕ್ಕಾಗಲ್ಲ. ಅರೆ ಒಂದೊಂದು ರತ್ನಗಳ ವ್ಯಾಲ್ಯೂ ಎಷ್ಟು ದೊಡ್ಡದು. ನೀವು ಒಂದು ಮಹಾವಾಕ್ಯ ಸಂಪೂರ್ಣವಾಗಿ ಧಾರಣೆ ಮಾಡಿದ್ರು ಅದರಿಂದ ಎಲ್ಲದು ಬಂದ್ಬಿಡ್ತೀಯ, ಎಲ್ಲದು. ಸೊ ಅದರಿಂದ ಬಾಬಾ ಹೇಳ್ತಾರೆ, ಮೊದಲನೇ ಮಾತೆ ಬಚ್ಚೆ ಆತ್ಮ ಸಮझो, ಆತ್ಮ ಸಮಜ್ ಮುಜೆ ಯಾದ್ ಕರೋ. ಆತ್ಮನಾಗ್ಬಿಟ್ರೇನೆ ಬೇಕಾದಷ್ಟು ಅಹೋ ಸೌಭಾಗ್ಯ, ಎಲ್ಲ ಧಾರಣೆಗಳು ಬಂದ್ಬಿಡ್ತದೆ. ಆತ್ಮ ಅನ್ನೋದ್ರಿಂದ ಎಷ್ಟು ಡಿಟೈಲ್ ನಾಲೆಡ್ಜ್ ಇದೆ ಅಲ್ವಾ. ಅದಕ್ಕೆ ಸಂಗಮ ಯುಗದಲ್ಲಿ ಬಂದು ನಾನು ರಾಜಧಾನಿ ಸ್ಥಾಪನೆ ಮಾಡ್ತಿದ್ದೀನಿ. ನೀವು ಭಾರತವಾಸಿಗಳ 84 ಜನ್ಮಗಳೇನಿದೆ ನೀವು ತಗೊಂಡು ಬಂದಿದ್ದೀರ, ಮುಗೀತು. ನೀವು ಮಕ್ಕಳು ತಂದೆಯ ಮುಖಾಂತರನೇ ಇದೆಲ್ಲ ತಿಳ್ಕೊಂಡಿದ್ದೀರ. ತಂದೆಯ ಮುಖಾಂತರನೇ ತಂದೆಯನ್ನು ತಿಳ್ಕೊಂಡಿದ್ದೀರಾ, ತಂದೆ ಹೇಳೋ ಜ್ಞಾನ ತಿಳ್ಕೊಂಡಿದ್ದೀರಾ. ಇದನ್ನು ಚೆನ್ನಾಗಿ ತಿಳ್ಕೊಳ್ಳಿ ಮಕ್ಕಳೇ. ಇದು ಸರಿಯಾಗಿ ತಿಳ್ಕೊಳ್ಳಿಲ್ಲ ಅಂದರೆ ಖುಷಿ ಇರಲ್ಲ. ಯೋಗ ಮಾಡೋಕ್ಕಾಗಲ್ಲಲ್ಲ, ಇಂಪಾರ್ಟೆಂಟ್. ಇಲ್ಲ ಅಂದರೆ ಬಾಬಾ ಇಷ್ಟು ದೊಡ್ಡ ಜಗತ್ತಿನ ಆಲ್ಮೈಟಿ ನಮ್ಮ ಸನ್ಮುಖದಲ್ಲಿದ್ದಾರೆ. ನಾವು ಬೆಳಗ್ಗೆದ್ರೆ ಮೀಟ್ ಮಾಡ್ತೀವಿ ಅಂದರೆ ನಮಗೆ ಎಷ್ಟು ಆನಂದ ಇರಬೇಕು, ನಶೆ ಇರಬೇಕಲ್ಲ. ಅದಿದೆಯಾ? ಯಾರಾದ್ರೂ ಪ್ರೈಮ್ ಮಿನಿಸ್ಟರ್ ಬಂದರು ಯಾವಾಗಲೂ ನನ್ನ ಜೊತೆ ಇರಪ್ಪ ಅಂತಂದರೆ ಎಷ್ಟು ಮನುಷ್ಯರಿಗೆ ಕಾಲಿಗೆ ಕೆಳಗಡೆ ಇರಲ್ಲ. ಇಲ್ಲಿ ನಮ್ಮ ತಂದೆ ಇಡೀ ಜಗತ್ತಿನ ರಚಯಿತ, ಆಲ್ಮೈಟಿ, ಯಾರ ಕೈಯಲ್ಲಿ ಇಡೀ ಜಗತ್ತಿದೆ, ಅವರು ನನ್ನನ್ನು ಮಡ್ಲಲ್ಲಿ ಕೂರಿಸ್ಕೊಂಡಿದ್ದಾರೆ. ಹೆಂಗಿರ್ಬೇಕು ಸ್ಥಿತಿ? ಕಣ್ಣಿಗೆ ಕಾಣಬೇಕಲ್ವಾ ಅದು? ಎಷ್ಟು ದೊಡ್ಡ ಪೀರಿಯಡ್ ಇದು. ಈ ಇತಿಹಾಸ ಎಷ್ಟು ದೊಡ್ಡದು ರಿಪೀಟ್ ಆಗ್ತಿದೆ, ಇದ್ರದ್ದು ಯೋಚನೆ ಇರಬೇಕಲ್ಲ. ಇಡೀ ದಿನ ನನಗೆ ಬಾಬಾ, ನಾನು ಬಾಬಾನ್ ಬಿಟ್ರೆ ಇನ್ನೇನು ನೋಡಬೇಕು ಜಗತ್ತಲ್ಲಿ? ಏನಾದರೂ ಇದೆಯಾ ಇಲ್ಲಿ? ಎಲ್ಲ ಕೊಳಕೋ. ये पढ़ाई बड़ी सोर्स ऑफ इनकम है. ಮಕ್ಕಳೇ, ನಾನು ಏನು ಬೋಧಿಸ್ತಿದ್ದೀನಲ್ಲ ಇದು ಬ್ರಹ್ಮವಿದ್ಯೆ. ಇದನ್ನ ಬಾಬಾ ಬುದ್ಧಿ, ದಿವ್ಯ ಬುದ್ಧಿ ಕೊಟ್ಟಿರೋದ್ರಿಂದನೇ ನಮಗೆ ಅರ್ಥ ಆಗ್ತಿದೆ. ಇಲ್ಲಾಂದ್ರೆ ಇವೆಲ್ಲ ಏನು ಅರ್ಥ ಆಗಲ್ಲ. ಅಂದಾಗ ಅವ್ರಿಗೆ ಎಷ್ಟು ದೊಡ್ಡ ಕೃಪೆ ಮಾಡಿದ್ದಾರೆ. ದಿವ್ಯ ಬುದ್ಧಿನೂ ಕೊಟ್ಟಿದ್ದಾರೆ, ದಿವ್ಯ ದೃಷ್ಟಿನೂ, 3rd ಐ ಆಫ್ ವಿಸ್ಡಮ್, ತಂದೆ ನೋಡಕ್ಕೆ ಅದು ಕೊಟ್ಟಿದ್ದಾರೆ. ಬಟ್ ಆದರೆ ಕಂಡೀಷನ್ ಏನು? ಅದರಲ್ಲಿ ಹುಷಾರಾಗಿರ್ಬೇಕು. ದೇ ಅನ್ಟಚ್ ಆಫ್ ಬಾಡಿ ಕಾನ್ಷಿಯಸ್. ಚರ್ಮ ಬಾನದಲ್ಲಿ ಬಂದರೆ 2 ಕೆಲಸ ಮಾಡಲ್ಲ. 2 ಕೆಲಸ ಮಾಡಲ್ಲ ಅಂದರೆ ಸಂಪಾದನೆ ಆಗಲ್ಲ. ಆತ್ಮದ ಪುಣ್ಯದ ಸಂಪಾದನೆ, ಅವಿನಾಶಿ ಸಂಪಾದನೆ, ಗುಣಗಳ ಶಕ್ತಿಗಳ ತಂದೆಯಿಂದ ಎಲ್ಲ ಸಂಪಾದನೆ ಏನಿದೆ ಅದು 0.
पढ़ाई से ही मनुष्य बैरिस्टर आदि बनते हैं, लेकिन ये पढ़ाई मनुष्य से देवता बनने की है। प्राप्ति कितनी भारी है, ಕೇಳಿ ಒಂದೊಂದು ಶಬ್ದನ। इन जैसा प्राप्ति कोई करा न सके, ग्रंथ में गाया हुआ है। मनुष्य से देवता किए करत न लागे वार। तो ಇದು ಎಂತದೋ, ಪರಂತು ಮನುಷ್ಯೋं की बुद्धि चलती नहीं। ಪಾಪ ಅವ್ರಿಗಂತೂ ಗೊತ್ತಿಲ್ಲ। ವಿದ್ಯೆನೇ ಲೌಕಿಕದಲ್ಲೂ ಹೇಳ್ತಾರಲ್ಲ, ನಾಲೆಜ್ ಈಸ್ ಸೋರ್ಸ್ ಆಫ್ ಇನ್ಕಮ್. ಬಟ್ ಯಾವ ಇನ್ಕಮ್ಮು? ಆ ಪಡಾಯಿಯಿಂದನೂ ಇನ್ಕಮ್ ಇದೆ, ದುಡ್ಡು ದುಡಿತಾರೆ ಪಾಪ ಯಾರೆಷ್ಟು ಚೆನ್ನಾಗಿ ಓದ್ತಾರೋ ಅವರು. ಬಟ್ ಅದಂತೂ ಇಲ್ಲೇ ಬಿಟ್ಟೋಗೋದಲ್ಲ. ಬಟ್ ಈ ವಿದ್ಯೆ ಮಕ್ಕಳೇ ಮನುಷ್ಯರಿಂದ ದೇವತಾ ಅಂದ್ರೇನು? ಪರಿಪೂರ್ಣ ಪೂಜ್ಯ ಆತ್ಮ, ದ ಹೋಲಿಯೆಸ್ಟ್, ರಿಚೆಸ್ಟ್ ಅಂಡ್ ಹೈಯೆಸ್ಟ್ ಆಗೋದು. 3 ಮಾತು. ಜ್ಞಾನದ ಸಂಪಾದನೆ, ಅದು ಆತ್ಮನ ಸಂಪೂರ್ಣತೆ ಎಲ್ಲ ಕಾಲದಲ್ಲಿ ನಿಮ್ಮನ್ನು ಈ 3 ಮಾತಲ್ಲಿಡುತ್ತೆ. ಸತ್ಯುಗದಿಂದ ಹಿಡಿದು ಹೈಯೆಸ್ಟ್ ಅಂಡ್ ರಿಚೆಸ್ಟ್. ರಾಜನಿಗಿಂತ ಸಂಪತ್ತಿವಾನ್ ಯಾರು ಇರ್ತಾರೆ? ವಿಶ್ವದ ರಾಜ್ಯ ಭಾಗ್ಯ ಕೊಡ್ತೀನಿ ಅಂತ ಹೇಳ್ತಾರೆ ಬಾಬಾ. ಅಂಡ್ ದ ಹೋಲಿಯೆಸ್ಟ್, ಪೂಜ್ಯನಾಗೋದು ಇಡೀ ಕಲ್ಪದಲ್ಲಿ, ಇದು ಇನ್ನೇನ್ ಬೇಕು? ಅದಕ್ಕೆ ಹೇಳ್ತಿದ್ದಾರೆ ಇಷ್ಟು ದೊಡ್ಡ ಪ್ರಾಪ್ತಿ ಭಾರಿ ಹೇ. ಬಾಬನ ಭಾರಿ ಅಂದ್ರೆ ತುಂಬಾ ದೊಡ್ಡದು, ಅಷ್ಟು ಜಾಸ್ತಿ ಇದೆ. ಇದಕ್ಕಿಂತ ಜಾಸ್ತಿ ಪ್ರಾಪ್ತಿ ಬೇರೆ ಯಾರೂ ಮಾಡ್ಸಕ್ಕಾಗಲ್ಲ. ನನಗಿಂತ ತಂದೆ ಪರಮಾತ್ಮ ಅವರು ಹೈಯೆಸ್ಟ್ ಅಲ್ಲ, ಅಲ್ಟಿಮೇಟ್. ಅವ್ರು ಕೂಡ ಪ್ರಾಪ್ತಿಗಿಂತ ಇನ್ಯಾರು ಮಾಡ್ಸಕ್ಕಾಗುತ್ತೆ? ಗ್ರಂಥದಲ್ಲೂ ಇದ್ರ ಗಾಯನ ಇದೆ. ಮನುಷ್ಯರಿಂದ ದೇವತೆ ಮಾಡುವುದು ಕರ್ತ, ತಂದೆ ರಚಯಿತ ಅನ್ನೋ ಮಾತು. ಬಟ್ ಮನುಷ್ಯರ ಬುದ್ಧಿ ಇದ್ರ ಬಗ್ಗೆ ನಡೆಯಲ್ಲ. ಜರೂರ್ ಓ ದೇವಿ ದೇವತಾ ಧರ್ಮ ಪ್ರೈಲೋಪ್ ಹೋ ಗಯಾ ಹೇ, ತಬ್ ತೋ ಲಿಖ್ತೆ ಮನುಷ್ಯ ಸೇ ದೇವತಾ ಬನೆ. ಆ ಧರ್ಮ ಪ್ರೈಲೋಪ ಆಗಿದೆ, ಅದಕ್ಕೆ ತಾನೇ ಬರೀತಾರೆ ಮನುಷ್ಯರನ್ನ ದೇವತೆ ಮಾಡಿದ್ದಾರೆ, ಕರ್ತಾರ್. तो देवताएं सतयुग में थे, उनको जरूर भगवान ने संगम पर रचा होगा। कैसे रचा ये नहीं जानते। गुरु नानक ने भी परमात्मा की महिमा गाई है, उन जैसी महिमा कोई ने नहीं गाई है, इसलिए ग्रंथ को भारत में पढ़ते हैं। गुरु नानक का कलयुग में अवतार होता है ना, वो है धर्म स्थापक। ತಂದೆ ಹೇಳೋದು ಅಂದ್ರೆ ದೇವತೆಗಳ ಸತ್ಯುಗ. ದೇವತಾ ಅಂದ್ರೆ ಕಾಮನ್ ಆಗಿ ತಗೊಳಂಗಿಲ್ಲ. ದೇವತಾ ಮೀನ್ಸ್ ನಾನು ಆತ್ಮನ ಪರಿಪೂರ್ಣ ಸ್ಥಿತಿಯಲ್ಲಿ, ನಾನು ಹೈಯೆಸ್ಟ್ ಸ್ಥಿತಿಯಲ್ಲಿ ಇರೋದಲ್ವಾ. ಅಂದಾಗ ಯಾರನ್ನ ಭಗವಂತ ಸಂಗಮ ಯುಗದಲ್ಲಿ ರಚನೆ ಮಾಡಿದ್ದಾರೆ. ನಾವು ಮಕ್ಕಳಿಗೆ ಆ ಸಂಸ್ಕಾರಗಳ, ಆ ಸ್ಥಿತಿಯ ರಚನೆ ಏನಿದೆ ಅದು ಇಲ್ಲಿ ಮಾಡ್ತಿದ್ದಾರೆ ಜ್ಞಾನ ಯೋಗದ ಆಧಾರದ ಮೇಲೆ. ಇದು ಜನಗಳಿಗೆ ಗೊತ್ತಿಲ್ಲ. ಗುರುನಾನಕ್ ಸಹ ಪರಮಾತ್ಮನ ಮಹಿಮೆ, ಏಕ್ ಓಂಕಾರ, ನಿರಾಕಾರ, ಸತನಾಮ್, ಮಹಾಕಾಲ ಇವೆಲ್ಲ ಬರೆದಿದ್ದಾರೆ. ನೀರಾಂಕಾರಿ, ನಿರ್ವೈರಿ ಅಂತ ಎಲ್ಲ ಬಾಬನ ಮಹಿಮೆ. ಅದಕ್ಕೆ ಬಾಬಾ ಹೇಳೋದು ಅವ್ರ ತರ ಮಹಿಮೆ ಬೇರೆ ಯಾರು ಮಾಡಲಿಲ್ಲ. ಅದಕ್ಕೆ ಗ್ರಂಥವನ್ನ ಭಾರತದಲ್ಲಿ ಓದ್ತಾರೆ. ಗುರುನಾನಕ್ ಕಲಿಯುಗದಲ್ಲಿ ಆತ್ಮ ಕೆಳಗಡೆ ಬಂದಿದ್ದು. ಅವತಾರ ಮಾಡೋದಂದ್ರೇನರ್ಥ? ಅವತಾರ, ಅವತರಣೆ. ಬೇರೊಂದು ಶರೀರದಲ್ಲಿ ಫಸ್ಟ್ ಈ ಧರ್ಮ ಪಿತರು ಬರ್ತಾರೆ, ಆಮೇಲೆ ಶರೀರ ಬಿಟ್ಟು ತನ್ನ ಶರೀರ ತಗೊಳ್ತಾರೆ. ಮೇಲೆ ಹೋಗಕ್ಕಾಗಲ್ಲ, ಮರ್ತೋಗ್ತಾರೆ ಅವ್ರು. ಒಂದ್ಸಾರಿ ಬೇರೆಯವ್ರ ಶರೀರದಲ್ಲಿ ಬಂದು ಕೂತ್ಕೊಂಡ್ಮೇಲೆ ಯಾರಲ್ಲಿ ಕೂತ್ಕೋತಾರೆ ಅವ್ರಿಗೂ ಗೊತ್ತಾಗಲ್ಲ ನನ್ನಲ್ಲಿ ಧರ್ಮಪಿತ ಬಂದು ಕೆಲಸ ಮಾಡ್ತಾರೆ. ಅವ್ರಿಗೆ ಅನ್ಸುತ್ತೆ ಏನೋ ಇದ್ರ ನಂತರ ಎಲ್ಲರಿಗೂ ಅನ್ಸುತ್ತೆ ಇವರಲ್ಲಿ ಏನೋ ಚೇಂಜಸ್ ಕಾಣ್ತಿದೆ ಅಂತ. ಪವಿತ್ರ ಆತ್ಮ ಅಲ್ಲ. ಅದಕ್ಕೆ ಹೇಳ್ತಿದ್ದಾರೆ, ಅದು ಗೊತ್ತಿದೆಯಲ್ಲ ಯಾಕೆ ಬೇರೆಯವ್ರ ಶರೀರದಲ್ಲಿ ಬರೋದಂತ. ಧರ್ಮಸ್ಥಾಪನೆಯಲ್ಲಿ ವಿಘ್ನಗಳು ಬರುತ್ತೆ, ದುಃಖ ಕೊಡ್ತಾರೆ ಜನ, ಹೊಸ ಕಾನ್ಸೆಪ್ಟ್ ಅನ್ನ ಅರ್ಥ ಮಾಡಲ್ಲ. ಅವಾಗ ಬಿಲ್ಕುಲ್ ಪಾಪ ಮಾಡದೇ ಇರೋ ಪವಿತ್ರ ಆತ್ಮ ದುಃಖ ಅನುಭವಿಸೋದು ಲಾ ಇಲ್ಲ, ಕರ್ಮ ಕ್ಷೇತ್ರದ ಲಾ ಇಲ್ಲ. ಅದಕ್ಕೆ ಇನ್ನೊಂದು ಶರೀರದಲ್ಲಿ ಬರ್ತಾರೆ. ಅದಕ್ಕೆ ಹೇಳ್ತಿದ್ದಾರೆ ಬಾಬಾ, ಅಂದ್ರೆ ಧರ್ಮಸ್ಥಾಪಕರೆಲ್ಲ ಹೆಂಗ್ ಬಂದ್ ಮಾಡಿದ್ರು ಅದು ಎಲ್ಲ ಗೊತ್ತಿದೆ. ರಾಜ ಆಯಿತು ಪೀಚೆ ಹುಯಿ ಹೇ. ಆಯಾಯ್ ಧರ್ಮಸ್ಥಾಪಕರು ಧರ್ಮ ಸ್ಥಾಪನೆ ಮಾಡಿದ ಮೇಲೆ ಅವ್ರದ್ದು ಒಂದು ರಾಜ. ಈಗ ಕ್ರಿಶ್ಚಿಯಾನಿಟಿ ಅವ್ರದ್ದು ರಾಜ್ಯ, ಅವ್ರವ್ರ ಇದರಲ್ಲಿ ಮುಸ್ಲಿಮ್ಸ್ ಅವ್ರದ ತುಂಬಾ ಲೇಟ್ ಆಗಿ ಅವ್ರಿಗೆಲ್ಲ ಅಧಿಕಾರಗಳಲ್ಲಿ ಬಂದ್ರು. ಮೊದಲ ಅಧಿಕಾರಗಳಲ್ಲಿ ಅವರೆಲ್ಲ ಇರಲಿಲ್ಲ. बाप ने तो ये देवी देवता धर्म स्थापन किया है,
वास्तव में नई दुनिया ब्राह्मणों की ही कहे, छोटी बल ब्राह्मणों की है, परंतु राजधानी देवी देवताओं से शुरू होती है। तुम ब्राह्मण रचे हुए हो, तुम्हारी राजधानी नहीं है, तुम अपने लिए राजधानी स्थापन करते हो। बड़ी वंडरफुल बातें है, मनुष्य तो कुछ भी नहीं जानते हैं। ಮೂಲ ಮಾತಲ್ಲ, ಬಾಬಾ ಬಂದು ದೇವತಾ ಧರ್ಮ ಸ್ಥಾಪನೆ ಮಾಡ್ತಾರೆ. ಬಟ್ ಹೆಂಗ್ ಮಾಡ್ತಾರೆ ಇದು ಯಾರಿಗೂ ಗೊತ್ತಿಲ್ಲ. ಫಸ್ಟ್ ಬ್ರಹ್ಮನ ಹತ್ರ ಬ್ರಾಹ್ಮಣರನ್ನ ರಚನೆ ಮಾಡ್ತಾರೆ. ಬ್ರಾಹ್ಮಣರದು ರಾಜಧಾನಿ ಇರಲ್ಲ. ಬಾಬಾ ಬಂದ್ ಧರ್ಮ ಸ್ಥಾಪನೆಯ ಜೊತೆಗೆ ರಾಜ್ಯ ಸ್ಥಾಪನೆ ಮಾಡ್ತಾರೆ. ರಿಲಿಜಿಯೋ ಪೊಲಿಟಿಕಲ್ ಧಾರಣೆಗಳ ಆಧಾರದ ಮೇಲೆ ರಾಜ್ಯ ನಡೆಯುತ್ತೆ. ಅರ್ಥಾತ್ ಸಂಪೂರ್ಣ ಶ್ರೀಮತ ಸತ್ಯುಗದ ಲಾ ಅಂಡ್ ಆರ್ಡರ್. ಸೊ ಇದು ನಮಗೆ ಕ್ಲಿಯರ್ ಅರ್ಥ ಆಗಬೇಕು. ನಾವು ಯಾಕೆ ಮಸ್ಟ್ ಶ್ರೀಮತದ ಮೇಲೆ ನಡಿಬೇಕು, ಶ್ರೀಮತ ಸ್ವಪ್ನ ಸಂಕಲ್ಪದಲ್ಲೂ ಮಿಸ್ ಆಗಬಾರ್ದು. ಇದು ಬಾಬನಿಗೆ ಕೊಡೋ ರೆಗಾರ್ಡ್ ಅಷ್ಟೇ ಅಲ್ಲ, ನಂದು ಜನ್ಮಾಂತರದ ಪ್ರಾರಬ್ಧದ ವಿಷಯ. ಹೌದ್ ತಾನೆ? ತನ್ನ ಸಂಪಾದನೆ ವಿಷಯ ಅಲ್ವಾ. ಸಂಪಾದನೆಯಲ್ಲಿ ಯಾರು ಸುಮ್ಮನೆ ಇರ್ತಾರೆ? ಯಾರಾದ್ರೂ ಬಿಡ್ತಾರ? ₹1 ಬಿಡಕ್ ರೆಡಿ ಇರಲ್ಲ ಯಾರು. ನೋಡ್ತೀರಲ್ವಾ? ಸೊ ಅಂದಾಗ ಇಲ್ಲಿ ಪರವಾಗಿಲ್ವಾ, ನಡೆದ್ರೆ ಬಿಟ್ರೆ ಹೆಂಗಂದ್ರೆ ಹಂಗೆ, ಯೋಗ ಮಾಡಿದ್ರೆ ಇದೇನಿದು ಅಂದ್ರೆ ಬುದ್ಧಿಯಲ್ಲಿ ಬಾಬಾನೂ ಅರ್ಥ ಆಗ್ಲಿಲ್ಲ, ಜ್ಞಾನನೂ ಕೂತ್ಕೊಳ್ಳಿಲ್ಲ ಅಂತ ತಾನೇ ಅದರ ಅರ್ಥ. ಅದಕ್ಕೆ ಹೇಳ್ತಿದ್ದಾರೆ ಬಾಬಾ, ಮಕ್ಕಳೇ ಅದನ್ನು ಎಷ್ಟು ವಂಡರ್ಫುಲ್ ಮಾತುಗಳು. ಬಾಬಾ ನೀವು ಮಕ್ಕಳಿಗೋಸ್ಕರ ರಾಜಧಾನಿ ಸ್ಥಾಪನೆ ಮಾಡ್ತೀನಿ ಅಂತಾರೆ. ಬಾಬನ್ ಪ್ರೀತಿ ನೋಡ್ರಿ. ಬಾಬಾ ದುಃಖ ನೋಡ್ತಿದ್ದಾರೆ ಜಗತ್ತಲ್ಲಿ. ಎಲ್ಲ ಕಿಟಿಕಿಟಿಗಳು ಕೆಳಗ್ ಬಂದ್ಬಿಟ್ಟಿದ್ದಾರೆ. ಈ ಗಲಾಟೆಗಳು ಎಂಡಾಗ್ಬೇಕಲ್ಲ, 8 ದಿವಸ ನಡೆಯುತ್ತೆ. ಅವ್ರೂ ದುಃಖಿಗಳಾಗಿದ್ದಾರಲ್ಲ. ಅದಕ್ಕೆ ಬಾಬಾ ಹೇಳೋದು, ಮನುಷ್ಯರಿಗೆ ಇದೆಲ್ಲ ಗೊತ್ತಿಲ್ಲ. ಪೆಹಲೆ ಅಪ್ನೆ ಕೋ ಮಾಲೂಮ್ ಹುವಾ तो अपने द्वारा दूसरों को मालूम होता तुम शूद्र से ब्राह्मण बने हो। ब्रह्मा को भी अभी बाप द्वारा मालूम पड़ता है। एक को बताए तो बच्चों को भी बताना होता है। उनके तन द्वारा तुम बच्चों को बैठ समझाते हैं। यह है अनुभव की बातें, शास्त्रों से तो कोई समझ भी न सके। बाप कहते हैं सारे कल्प में एक ही बार में ऐसे ही आकर समझाता हूँ। ब्रह्मा द्वारा मैं एक ही बार आके समझाता हूँ. ಯಾವಾಗ ಯುಗೆ ಬರಲ್ಲ, ನಾನು ಕ್ಲಿಯರ್ ಆಗಿ ಹೇಳ್ತಿದ್ದಾರೆ ಬಾಬಾ. ಅರೆ ಮಕ್ಕಳೇ, ನಿಮಗೆ ಅರ್ಥ ಆಗ್ಬೇಕೀಗ. ನಮಗೆ ತಂದೆಯಿಂದನೇ ಎಲ್ಲ ಅರ್ಥ ಆಗಿದೆ. ಶೂದ್ರರಿಂದ ವರ್ಣ ಇದು. ಶೂದ್ರ ಅಂದ್ರೆ ಆತ್ಮನ ಗುಣ ಕರ್ತವ್ಯದ ಮೇಲೆ ವರ್ಣದ ಮಾತಲ್ವಾ. ಅದು ಜನ ಆಮೇಲೆ ಏನ್ ಮಾಡ್ಬಿಟ್ರು, ಅದನ್ನ ಜಾತಿ ಮಾಡ್ಬಿಟ್ರು, ಇವನ್ ಬ್ರಾಹ್ಮಣ ಇವನ್ ಶೂದ್ರ ಅಂತ. ಬಟ್ ಆಕ್ಚುಲಿ ಅದಲ್ಲ. ಕಲಿಯುಗದಲ್ಲಿ ಎಲ್ಲರ ಬುದ್ಧಿ ಶೂದ್ರ ವರ್ಣ ಅಂತಂದ್ರೇನು, ವಿಕಾರಗಳ ತಮೋ ಪ್ರಧಾನ ಸ್ಥಿತಿಯಲ್ಲಿ ಇದಾರಲ್ವಾ, ದೇಹಾಭಿಮಾನದಲ್ಲಿ. ಇದು ಅರ್ಥ ಆಗಲ್ಲ ಜನಕ್ಕೆ. ಅದಕ್ಕೆ ಹೇಳ್ತಾರೆ, ಅವರ ಬ್ರಹ್ಮನ ಶರೀರದ ಮುಖಾಂತರ ನೀವು ಮಕ್ಕಳಿಗೆ ತಿಳಿಸ್ತಿದ್ದೀನಿ. ನೀವು ತಿಳ್ಕೊಂಡ್ರಿ ಅಂದ್ರೆ ಬೇರೆಯವ್ರಿಗೆ ಹೇಳ್ತೀರಾ. ಹೆಂಗೆ ಬ್ರಹ್ಮ ತಂದೆಗೆ ಹೇಳ್ದೆ ನಾನು, ಅವ್ರಿಗೆ ಗೊತ್ತಿರ್ಲಿಲ್ಲ. ಆಮೇಲೆ ಅವರು ನೀವು ಮಕ್ಕಳ ಮುಂದೆ ನಾನು ಮಾತಾಡ್ತೀನಿ, ಅವ್ರಿಗೆ ಬ್ರಹ್ಮ ಬಾಬಾ ಅಂತೂ ಯಾರ ಮನೆಗೆ ಹೋಗಿ ಹೇಳಲಿಲ್ಲ, ಎಲ್ಲರಿಗೆ ಅಟ್ ಎ ಟೈಮ್ ಸಾಕ್ಷಾತ್ಕಾರ ಆಗ್ಬಿಡ್ತು. ನಾನು ಇವ್ರ ಶರೀರದಲ್ಲಿ ಬಂದಿದ್ದೀನಿ, ಎಲ್ಲ ಬನ್ರಪ್ಪ ಅಂತ. ಶಿವ ಬಾಬಾ ಅಡ್ರೆಸ್ ಕೊಟ್ಬಿಟ್ರು, ಸದರ್ ಬಜಾರ್ ಕರಾಚಿ ಅಂತ. ಸಾಕ್ಷಾತ್ಕಾರಗಳಾಗೋಯ್ತಲ್ಲ, ಎಷ್ಟು ಮನೆಗೆ ಹೋಗಕ್ಕಾಗುತ್ತೆ. ಆಮೇಲೆ ಎದುರಿಗೆ ಬಂದವ್ರು ಬಾಬಾ ಹೇಳ್ತಾ ಹೋದ್ರು, ಇದೆಲ್ಲ ಅನುಭವದ ಮಾತು. ನಾನು ಹೆಂಗೆ ಇವ್ರ ಶರೀರದಲ್ಲಿ ಕುಳಿತೆಲ್ಲ ತಿಳಿಸ್ತಿದ್ದೀನಿ. ಶಾಸ್ತ್ರಗಳಲ್ಲಿ ಈ ಮಾತುಗಳಿಲ್ಲ ಮಕ್ಕಳೇ. ನಾನು ಬರೋದೂ ಕಲ್ಪದಲ್ಲಿ ಒಂದ್ಸಾರಿ ಅನ್ನೋದೂ ಗೀತೆಯಲ್ಲಿ ಮಿಸ್ ಆಗ್ಬಿಡ್ತಲ್ಲ, ಯುಗೆ ಹಾಕ್ಬಿಟ್ರಲ್ಲ. ಅದರಲ್ಲಿ ಕಲ್ಪದ ಸಂಗಮ್ ಯುಗೆ ಕಲ್ಪ ಅನ್ನೋದು ಮಿಸ್ ಆಗ್ಬಿಡ್ತು. और अनेक धर्मों का विनाश एक धर्म की स्थापना कराता हूँ. ये 5000 ವರ್ಷ का खेल है. ನಾನು ಬಂದ್ರೆ ಅನೇಕ ಅಧರ್ಮಗಳ ವಿನಾಶ, ಒಂದು ಸತ್ ಧರ್ಮದ ಸ್ಥಾಪನೆ ಮಾಡ್ತೀನಿ ಅಂದಾಗ ಇದು 5000 ವರ್ಷದ ನಾಟಕ. तुम बच्चे जानते हो हमने 84 जन्म लिया है. विष्णु के नाभि से ब्रह्मा दिखाते हैं. ब्रह्मा और विष्णु ये किसके बच्चे हैं? दोनों बच्चे ठहरे किसके? शिव के.
वो है रचयिता, ये रचना है, इन बातों को कोई समझ न सके, बिल्कुल नई बात है. बाबा भी कहते हैं नई बातें है, कोई ಶಾಸ್ತ್ರೋं में ये बातें हो न सके. ಇಲ್ಲಿನೂ ಸೂಕ್ಷ್ಮ ಮಾತೇನಂದ್ರೆ ಬಾಬಾ ಹೇಳೋದು, ಬಾಬಾ ಬರೋದೇ ನಮ್ದೆಲ್ಲ 84 ಜನ್ಮ ಮುಗಿದು ನಮ್ಮನ್ನು ಕರ್ಕೊಂಡು ಹೋಗ್ತಾನೆ ಬರ್ತಾರೆ. ಮನುಷ್ಯರಿಂದ ದೇವತೆ ಮಾಡಕ್ ಬರ್ತಾರೆ. ಬ್ರಹ್ಮನ ವಿಷ್ಣು ನಾಭಿಯಿಂದ ಬ್ರಹ್ಮ ಬಂದ್ರು ಅಂತ ಹೇಳ್ತಾರೆ. ಅಂದ್ರೆ ವಿಷ್ಣುವಿನ 84 ಜನ್ಮಗಳು, ಲಾಸ್ಟ್ ಜನ್ಮದಲ್ಲಿ ಬ್ರಹ್ಮ ವಿಷ್ಣು ಯಾರ ಮಕ್ಕಳು? ಶಿವನ ಮಕ್ಕಳು. ಹಂಗಂದ್ರೆ ವಿಷ್ಣುಗೆ ಅಲ್ಲಿ ಸತ್ಯುಗದಲ್ಲಿ ಗೊತ್ತಿದ್ಯಾ ನಾನು ಶಿವಬಾಬನ್ ಮಗು? ಇಲ್ಲ. ಬ್ರಹ್ಮನ ಆತ್ಮನಿಗೆ ಜ್ಞಾನ ಉದಯ ಆಯ್ತು, ನಾನು ಕೃಷ್ಣನ ಆತ್ಮ ಜನ್ಮಗಳನ್ನು ತಗೊಂಡು ಬಂದಿದ್ದೀನಿ, ನಾನು ಅವ್ರ ಮಗ. ಆಸ್ ಎ ಬ್ರಹ್ಮನಾಗಿನೂ ಅರ್ಥ ಆಯ್ತು ನಾನು ನಮ್ಮಪ್ಪನ ಮಗ ರಚಯಿತ. ಆಸ್ ಎ ಕೃಷ್ಣನ ಆತ್ಮನ ಆ ಸ್ವರೂಪದಲ್ಲಿನೂ ತನಗೆ ಅರ್ಥ ಆಯ್ತು. ಬಟ್ ಸತ್ಯುಗದಲ್ಲಿ ಜ್ಞಾನ ಪ್ರೈಲೋಪ ಆಗುತ್ತೆ. ಯಾಕೆಂದ್ರೆ ಒಬ್ಬ ತಂದೆ ನಿರಾಕಾರ ರಚಯಿತನನ್ನು ಬಿಟ್ರೆ ಬಾಕಿ ಎಲ್ಲರೂ ರಚನೆಯಾಗಿದ್ದಾರೆ. ಇದೆಲ್ಲ ಹೊಸ ಮಾತುಗಳಂತ ಹೇಳ್ತಿದ್ದಾರೆ. ಇನ್ ಬಾತೋಂಕೋ ಕೊಯ್ ಸಮಜ್ ನ ಸಕೆ, ಬಿಲ್ಕುಲ್ ನೈ ಬಾತೆ. ಎಲ್ಲ ತಿಳ್ಕೊಳ್ಬೇಕಂದ್ರೆ ಹೊಸ ಮಾತುಗಳು, ಎಲ್ಲ ಹೊಸ ಕಾನ್ಸೆಪ್ಟ್ ಅಲ್ವಾ ಹೊಸ ಜಗತ್ತಿಗೆ. ಇದು ಸರಿಯಾಗಿ ಅರ್ಥ ಮಾಡ್ಕೋಬೇಕು. बाबा भी कहते हैं ये नई बातें है, कोई शास्त्रों में ये बातें हो न सके. ज्ञान का सागर बाप है, वही गीता का भगवान है. ಇದು ಇಂಪಾರ್ಟೆಂಟ್ ಮಾತಲ್ಲ. ಜ್ಞಾನ ಸಾಗರ ಬಂದು ನಾನೇ ಬಂದು ಹೇಳ್ಬೇಕಂದ್ಮೇಲೆ ಇನ್ ಶಾಸ್ತ್ರಗಳಲ್ಲಿ ಎಲ್ಲಿರುತ್ತ ಜ್ಞಾನ? ಶಾಸ್ತ್ರಗಳಲ್ಲಿ ಉಳ್ಕೊಂಡ್ ಬಿಟ್ಟಿದ್ರೆ ಬಾಬಾ ಅವ್ರು ಹೇಳೋ ಜ್ಞಾನ ಅಕ್ಯುರೇಟ್ ಆಗಿ ಬಾಬಾ ಬರೋ ಅಗತ್ಯ ಇರ್ಲಿಲ್ಲ. ಗೀತೆಯಲ್ಲಿ ಏನಕ್ಕಿದೆ ನಾನು ಅಧರ್ಮದಲ್ಲಿ ಬರ್ತೀನಿ ಅಂತ? ಅಂಡರ್ಸ್ಟೂಡ್ ಅವ್ರು ಹೇಳೋ ಜ್ಞಾನ ಪ್ರೈಲೋಪ ಆಗುತ್ತೆ ಅಂತ. ಅದಕ್ಕೆ ಬಾಬಾ ಹೇಳೋದು ಶಾಸ್ತ್ರಗಳಲ್ಲಿಲ್ಲ. ಭಕ್ತಿ ಮಾರ್ಗ ಮೇ ಶಿವ ಜಯಂತಿ ಭಿ ಮನಾತೆ ಹೇ, सतयुग त्रेता में नहीं मनाते तो जरूर संगम पर ही आते होंगे. ये बातें तुम समझते जाते हो तो समझाते रहते हो. जो समझाने वाले बाप की महिमा है वो बच्चों की होनी चाहिए. तुमको भी मास्टर ज्ञान का सागर बनना है, प्रेम का सागर, सुख का सागर यहाँ ही बनना है. तुमको दुख नहीं देना है, बहुत मीठा बनना है. तुम जो कड़वे एकदम जहर मिसलते सो तुम वाइजलेस ब्राह्मण बन रहे हो, ईश्वर की संतान बन रहे हो, विषय से वाइजलेस देवता बन रहे हो ना. ಕೇಳಿ ಏನು ಹೇಳ್ತಿದ್ದಾರೆ ಬಾಬಾ. ಮಕ್ಕಳೇ ಶಿವ ಜಯಂತಿಯನ್ನು ಇಲ್ಲೇ ಆಚರಣೆ ಮಾಡೋದು ಅಂದ್ರೆ ಅಂಡರ್ಸ್ಟೂಡ್. ನಾನು ಇಲ್ಲೇ ಬಂದು ಜ್ಞಾನ ಹೇಳಿ ಧರ್ಮ ಸ್ಥಾಪನೆ ಮಾಡ್ತೀನಿ, ರಾಜ್ಯ ಸ್ಥಾಪನೆ. ಸತ್ಯ ತ್ರೇತಾಯುಗದಲ್ಲಿ ಶಿವ ಜಯಂತಿ ಇಲ್ಲ, ಸಂಗಮ ಯುಗದಲ್ಲೇ ಬರೋದು. ಈ ಮಾತನ್ನ ನೀವು ಎಷ್ಟು ಚೆನ್ನಾಗಿ ಯಾರು ತಿಳ್ಕೊಳ್ತೀರೋ, ತಿಳ್ಕೊಂಡಿರೋರು ಸುಮ್ಮನೆ ಇರೋಕ್ಕಾಗಲ್ಲ, ಅನ್ಯರಿಗೆ ತಿಳಿಸ್ತಾ ಹೋಗ್ತೀರಾ. ನೀವು ಮಕ್ಕಳು ಏನು ತಂದೆಯ ಮಹಿಮೆ ಮಾಡ್ತೀರಾ. ಬಾಬಾ ಜ್ಞಾನ ಸಾಗರ, ಪ್ರೇಮ ಸಾಗರ, ಸುಖ ಸಾಗರ, ನಿಮ್ಮಲ್ಲಿ ಜ್ಞಾನ ಹೇಳ್ತೀರಾ ಅಂದ್ರೆ ಆ ಗುಣಗಳು ಇಲ್ಲೇ ಧಾರಣೆ ಆಗಬೇಕು. ಬ್ರಾಹ್ಮಣ ಜೀವನದಲ್ಲಿ ನೀವು ತುಂಬ ಸ್ವೀಟ್ ಆಗಬೇಕಾಗಿದೆ, ಯಾರಿಗೆ ದುಃಖ ಕೊಡಂಗಿಲ್ಲ. ಅಂದ್ರೆ ಮಾಸ್ಟರ್ ಜ್ಞಾನ್ ಸಾಗರ್, ಮಾಸ್ಟರ್ ಪ್ರೇಮ್ ಸಾಗರ್, ಮಾಸ್ಟರ್ ಸುಖ ಸಾಗರನಾಗಬೇಕಾಗಿದೆ. ಯಾರಿಗೆ ದುಃಖ ಕೊಡಂಗಿಲ್ಲ ಅಂದ್ರೆ ನೀವು ಬಹಳ ಮಧುರರಾಗಬೇಕಾಗಿದೆ. ಹೇಳಿ ಇನ್ನೊಂದು ರಿಯಲೈಸೇಷನ್ ಮಾತೇನು ಹೇಳ್ತಾರೆ, ನೀವು ಮಕ್ಕಳು ಇಷ್ಟು ಕಹಿಯಾಗಿ ಎಲ್ಲ ವಿಷದ ಥರ ಇದ್ರಿ ಅಂತಾರೆ. ಅಂದ್ರೇನು ಅರ್ಥ? ವಿಷಯ ವಿಕಾರಗಳಲ್ಲ, ವಿಕಾರಗಳನ್ನ ವಿಷ ಅಂತ ಹೇಳಲಾಗುತ್ತೆ. ಸೊ ಆ ಕಹಿತನ ಏನಿದೆ ಇದನ್ನ ಸಂಪೂರ್ಣ ಸಮಾಪ್ತಿ ಮಾಡಿ ಈಗ ನೀವು ವೈಸ್ಲೆಸ್ ಬ್ರಾಹ್ಮಣರಾಗ್ತಿದ್ದೀರಾ. ಇದ್ರ ಬಗ್ಗೆ ಯು ರೀಥಿಂಕ್, ಕೇಳ್ಬಿಟ್ಟು ಎದ್ದೋಗೋದಲ್ಲ ಹೌದೌದು ಅಂತ. ಈಗ ನನ್ನಲ್ಲಿ ಆ ವಿಷ ಎಷ್ಟು ಹೊಟ್ಟೋಗಿದೆ, ಎಲ್ಲ ವಿಕಾರಗಳ ವಿಷ ಇದೆ ಅಂದ್ರೆ ಯಾಕಿದೆ? ವೈಸ್ಲೆಸ್ ಬ್ರಾಹ್ಮಣ ಯಾಕೆಂದ್ರೆ ನೀವು ಈಶ್ವರನ ಸಂತಾನರಾಗಿದ್ದೀರಾ. ನನ್ನ ಮಕ್ಕಳಂದ್ರೆ ನನ್ನ ಗುಣಗಳು ನಿಮ್ಮಲ್ಲಿ ಇಲ್ಲ ಅಂದ್ರೆ ನೀವು ನನ್ನ ಮಕ್ಕಳು ಹೆಂಗೆ? ಇಂಪಾರ್ಟೆಂಟ್. ವಿಷಯಸ್ಸೆ ವಿಕಾರಗಳಿಂದ ನಿರ್ವಿಕಾರಿ ದೇವತೆಗಳಾಗ್ತಿದ್ದೀರಾ. आधा कल्प तुम पतित बनते बनते अभी बिल्कुल जड़जड़ी भूत अवस्था को पाए हुए हो.
सड़े हुए कपड़ों को सटका लगाने से फटकर चीर चीर हो जाते, यहाँ भी ज्ञान के सटके लगाओ तो फुर्जा फुर्जा हो जाते। कोई कपड़ा ऐसा मैला है जो साफ करने में बहुत टाइम लगता, फिर वहां भी हल्का पद मिल जाता। बाबा तो दो भी है, केಳಿ निरंकारी ಎಷ್ಟು। तुम भी साथ में मददगार हो, दो भी नंबरवार होते हैं। यहाँ भी नंबरवार है, दो भी अच्छे कपड़े साफ न करे तो कहेंगे कि ये तो जैसे कि अजाम है, ಏ ಅಜಾಮನ ನೀನು ಅಂತಾರ ನೋಡ್ರಿ. ಅವರು ಏನೇನು ಹೇಳ್ತಿದ್ದಾರೆ ಇವತ್ತು. ನೀವು ಮಕ್ಕಳನ್ನು ನಂಬರ್ವಾರ್ ದೋಬಿಗಳು ಸರಿಯಾಗಿ ಜ್ಞಾನ ಹೇಳಿ ಅನ್ಯರನ್ನು ಸರಿಯಾಗಿ ಕ್ಲೀನ್ ಮಾಡಲ್ಲ ಅಂದ್ರೆ ನೀವೇನು ಅಜಾಮ್ರ ಅಂತ ಕೇಳ್ತಿದ್ದಾರೆ ಹೇಳ್ರಿ. ನಾನು ಬಂದಿದ್ದೀನಿ ಸ್ವಚ್ಛ ಮಾಡೋಕ್ಕೆ, ನಾನು ನಂಬರ್ 1 ದೋಬಿ. ಈಗ ಕೆಲವು ಬಟ್ಟೆ ತುಂಬಾ ಕೊಳಕಾಗ್ಬಿಟ್ರೆ ಜೋರಾಗಿ ಹೋಗಿದ ತಕ್ಷಣ ಎಲ್ಲ ಹರಿದೋಗ್ಬಿಡುತ್ತೆ, ಎಲ್ಲ ಚೀರ್ ಚೀರ್ ಜಾತೆ ಅಂತಾರೆ ಬಾಬಾ. ಹಂಗೆ ಕೆಲವು ಮಕ್ಕಳು, ಕೆಲವ್ರು ಹೇಳ್ತಾರಲ್ಲ, ಅಜಾಮಿಳನಿಗಿಂತ ಪಾಪಾತ್ಮರು ನನ್ನ ಹತ್ರ ಇರ್ತಾರೆ. ತುಂಬಾ ವಿಕಾರಗಳು ವಶರಾಗ್ಬಿಟ್ರೆ ಅವರನ್ನು ಕ್ಲೀನ್ ಮಾಡಕ್ ಟೈಮ್ ಹಿಡಿಯುತ್ತೆ, ಬಟ್ ಕ್ಲೀನ್ ಆದ್ರೂ ಅವ್ರ ಪದವಿ ತುಂಬಾ ಕಡಿಮೆ. ಬಾಬನ್ ಮಕ್ಕಳಾದ್ಮೇಲೂ ವಿಕಾರಕ್ಕೆ ವಶರಾಗ್ತಿದ್ರೆ ಪವಿತ್ರವಾಗಿಲ್ಲ ಅಂದ್ರೆ ಏನ್ ಹೇಳ್ತಾರೆ ಬಾಬುರಂತವ್ರಿಗೆ. ಅದಕ್ಕೆ ಹೇಳ್ತಿದ್ದಾರೆ, ಅದಕ್ಕೆ ಅರ್ಧ ಕಲ್ಪದ ಆಜ್ಕಲ್ ಕಪಡೆ ಸಾಫ್ ದುಲಾನೆ ಸೀಕೆ, ಇವಾಗೆಲ್ಲ ಕಲ್ತ್ಕೊಂಡ್ಬಿಟ್ಟಿದ್ದಾರೆ ಬಟ್ಟೆಗಳನ್ನು ಸರಿಯಾಗಿ ಒಗ್ಯಕ್ಕೆ ಅಂತಾರೆ ಬಾಬವರು. आगे गावड़ों में तो बहुत मैले कपड़े धुलाई होते थे, ये हुनर भी बाहर वालों से आया है। बाहर वाले कुछ इज्जत देते, पैसे आदि की मदद करते, जानते ये बहुत बड़ी बिरादरी वाले हैं, अब नीचे गिरे हैं। गिरने वालों पर तरस पड़ता है ना. ಹಿಂದೆಲ್ಲ ಹಳ್ಳಿಗಳಲ್ಲಿ ಅದೇ ಕುದಿಸಿ ನೀರೆಲ್ಲ ಹಾಕಿ ಅದ್ರದ್ದೆಲ್ಲ ಸೋಡಾ ಹಾಕಿ ಎಲ್ಲ ಕಷ್ಟಪಟ್ಟು ಮಾಡ್ತಾ ಇದ್ರು. ಈಗೆಲ್ಲ ಆರ್ಟ್ ಕಲ್ತ್ಕೊಂಡ್ಬಿಟ್ಟಿದ್ದಾರೆ, ಮಿಷನ್ಸ್ ಬಂತು, ಬಟ್ ಮಿಷನ್ಸ್ ಏನ್ ಸರಿಯಾಗಿ ಕ್ಲೀನ್ ಆಗಲ್ಲ. ಅದಕ್ಕೆ ವಿದೇಶದಿಂದ ಇದೆಲ್ಲ ಪढ़ रहे हो पटरानी बन रहे हो, परंतु इन बातों को कोई समझ नहीं सकते. अब बाप ने आकर बच्चों को समझाया है. बाप कहते मैं कलब कलब तुमको समझाता हूँ, तो पहले भगवान एक है, ये सिद्ध कर फिर बताओ गीता का भगवान कौन है. ರಾಜಯೋಗ ಕಿಸ್ನೆ ಸಿಕ್ಕಾಯ. ಗೀತೆಯಲ್ಲಿ ಯೋಗನೂ ಇದೆಯಲ್ಲ. ತಂದೆ ಹೇಳೋದು ಶಾಸ್ತ್ರಗಳಲ್ಲಿ ಬರ್ದಿದ್ದಾರೆ. ಎಷ್ಟೊಂದು ರಾಣಿಯರನ್ನ ಕೃಷ್ಣ ಇದ್ ಮಾಡ್ಕೊಂಡು ಹೋದ್ರು, 16,108. ಇದೆಲ್ಲ ಹಂಗೆಲ್ಲ ಸತ್ಯುಗದಲ್ಲಿ ಕಾಯ್ದೆ ಇಲ್ಲದ ಕರ್ಮನೇ ಇಲ್ಲ. ಆಕ್ಚುಲಿ ದೇವತಾ ಕುಲದವ್ರು ಹಂಗೆಲ್ಲ ಹೆಂಗ್ ಮಾಡಕ್ಕಾಗುತ್ತೆ? ಸೊ ಅದಕ್ಕೆ ಹೇಳ್ತಿದ್ದಾರೆ ಬಾಬಾ, ಇದೆಲ್ಲ ಸಂಗಮ ಯುಗದ ಮಾತು. ನಾವು ಮಕ್ಕಳು ಬಾಬಾವ್ರ ಹಿಂದೆ ಸಮರ್ಪಣೆ ಆದ್ವಿ. ಅಂದ್ರೆ ಬಾಬಾವ್ರ ಹಿಂದೆ ಅನೇಕರು ಬಂದ್ರು ನೋಡಿ, ಓಡ್ಕೊಂಡು ಬಂದ್ರು. ಅವಾಗೆಲ್ಲ ಬಂಧನಗಳಿತ್ತು ತುಂಬಾ. ಸೊ ಇದನ್ನ ಬೇರೆ ತರ ಬರೆದ್ಬಿಟ್ರು. ಮಕ್ಕಳಿಗೆ ಗೀತೆಯ ಭಗವಂತ ಯಾರು ಅನ್ನೋದನ್ನು ಸಿದ್ಧ ಮಾಡಿ ಕ್ಲಿಯರ್ ಮಾಡಿ, ರಾಜಯೋಗ ಯಾರು ಕಲ್ಸಿದ್ದು, ಯಾವಾಗ ಕಲ್ಸಿದ್ದು, ಗೀತಾ ಎಪಿಸೋಡ್ ಈಸ್ ರಿಪೀಟಿಂಗ್. ಇದನ್ನ ಕ್ಲಿಯರ್ ಮಾಡ್ಬೇಕಾಗುತ್ತೆ. भगवान ही ब्रह्मा द्वारा स्थापना कराते और विनाश फिर पालना कराते. ये जो ब्राह्मण है वही फिर देवता बनते. ये बातें भी समझ में उन्हों को आएगा जिन्होंने कल पहले समझा है. सेकंड बाय सेकंड जो हुआ इस समय तक समझेंगे. ड्रामा में तुम्हें बहुत पुरुषार्थ करना है, ये तो बच्चे समझते हैं. अभी हमारी वो अवस्था नहीं हुई है, टाइम लगेगा. ಅಂಡರ್ಲೈನ್ ಮಾತುಗಳೆಲ್ಲ ಬುದ್ಧಿಯಲ್ಲಿ ಪ್ರಿಂಟ್ ಆಗ್ಬಿಡ್ಬೇಕು. ಏನು ಹೇಳ್ತಾರೆ ಬಾಬಾ, ಜ್ಞಾನ ಹೇಳುವಾಗ್ಲೂ ಮೊದಲು ಸ್ಥಾಪನೆ, ಆಮೇಲೆ ವಿನಾಶ, ನಂತರ ಪಾಲನೆ, ಸತ್ಯುಗ ನಂತರ ಅಲ್ವಾ. ಇದನ್ನು ಕ್ಲಿಯರ್ ಮಾಡಬೇಕು. ಬ್ರಾಹ್ಮಣರೇ ಹೋಗಿ ದೇವತೆಗಳಾಗ್ತೀರಾ, ಇದೆಲ್ಲ ತಿಳ್ಕೊಳ್ಳೋ ಮಾತುಗಳು ಅಷ್ಟೇ ಅಲ್ಲ. ಬಾಬಾ ಹೇಳ್ತಿದ್ದಾರೆ, ಯಾರಿಗ ಅರ್ಥ ಆಗುತ್ತಿದೆ ಅಂದ್ರೆ ಯಾರು ಕಲ್ಪದ ಹಿಂದೆ ಸರಿಯಾಗಿ ಅರ್ಥ ಮಾಡ್ಕೊಂಡಿದ್ರು ಅವರೇ ಮಾಡ್ಕೊಳ್ತಾರೆ. ಸೆಕೆಂಡ್ ಬೈ ಸೆಕೆಂಡ್ ಏನ್ ನಡೀತಿದೆ ಮಕ್ಕಳೇ, ಈ ಸೆಕೆಂಡ್ ವರೆಗೂ ಇದು ಡ್ರಾಮಾನ ಸರಿಯಾಗಿ ನೀವು ಅರ್ಥ ಮಾಡ್ಕೋಬೇಕು. ಅಷ್ಟೇ ಅಲ್ಲ, ಈಗ ನೀವು ತುಂಬಾ ಪುರುಷಾರ್ಥ ಮಾಡಬೇಕು. ಡ್ರಾಮಾನುಸಾರ ಇದು ನಿಮ್ಮ ಪುರುಷಾರ್ಥದ ಟೈಮ್. ತುಂಬಾ ಪುರುಷಾರ್ಥ ಮಾಡಿ ಅಂತ ಯಾಕೆ ಹೇಳ್ತಿದ್ದಾರೆ? ತುಂಬಾ ಭಾಗ್ಯ ಆಸ್ತಿ ತಗೋಬೇಕು. ಮಕ್ಕಳು ಅಂದ್ಕೋತಾರೆ, ಬಾಬಾ ನಮ್ದಿನ್ನ ಅವಸ್ಥೆ ಸ್ಥಿತಿ ಬಂದಿಲ್ಲ, ಟೈಮ್ ಹಿಡಿಯುತ್ತೆ ಅಂತ.
ಬಟ್ ಈಗ ಅದು ವೆರಿ ಇನಿಷಿಯಲ್ ಮುರುಳಿ. ಈಗಂತೂ ಟೈಮ್ ಬಂದ್ಬಿಟ್ಟಿದೆ, ತಲೆ ಮೇಲೆ ಎಲ್ಲ ಏನು ತಲ್ವಾರ್ ಲಟಕ್ ರಾಯ್. ಅದಕ್ಕೆ ಹೇಳ್ತಿದ್ದಾರೆ ಬಾಬೂರು, कर्मातीत अवस्था हो जाए तो फिर सब नंबर 1 पास हो जाए, फिर तो लड़ाई भी लग जाती, आपस में खिटखिट चलती रहेंगे. तुम जानते हो जहां तहां देखो लड़ने की तैयारियां कर रहे हैं, सब तरफ तैयारियां कर रहे हैं. तुमने जो कुछ दिव्य दृष्टि से देखा है वो फिर इन आंखों से देखना है. ವಿನಾಶ ಎಲ್ಲ ಬಾಬಾವ್ರು ಫಸ್ಟ್ ದಾದಿಗಳಿಗೆ ಬ್ರಹ್ಮ ಬಾಬಾ ಎಲ್ಲ ಏನು ತೋರಿಸಿದ್ರು, ಈಗಲೂ ಅನೇಕರು ವಿನಾಶದ ಸಾಕ್ಷಾತ್ಕಾರ ಮಾಡ್ಕೋತಾರೆ. ಅದೆಲ್ಲ ನೀವು ಈ ಕಣ್ಣಿಂದ ನೋಡ್ತೀರಾ, ಅದಕ್ಕೇನೆ ಎಲ್ಲ ವಿನಾಶಕ್ಕೆ ತಯಾರಿಗಳಾಗ್ತಿದೆ. ನೀವು ಎಷ್ಟು ಕರ್ಮಾತೀತ ಸ್ಥಿತಿಗೆ ಹತ್ರ ಬರ್ತೀರಾ ಮಕ್ಕಳೇ, ಪ್ರಪಂಚದಲ್ಲಿ ತಯಾರಿ ಕಾಣ್ತಾ ಹೋಗುತ್ತೆ ವಿನಾಶ ಹತ್ರ ಇದೆ ಅನ್ನೋದನ್ನ. ಇದೆಲ್ಲ ಕ್ಲಿಯರ್ ಮಾಡ್ಕೊಳ್ಬೇಕು. ತಲೆ ಮೇಲೆ ವಿನಾಶ ಇದೆ, ಪ್ರಪಂಚದ ಆಸಕ್ತಿ ಆಕರ್ಷಣೆಗಳಿಗೆ ಇರಂಗಿಲ್ಲಲ್ಲ. स्थापना का भी साक्षात्कार किया, उसको फिर प्रैक्टिकल में ರಾಜಾಯಿ भी देखेंगे. ಪ್ರಾಕ್ಟಿಕಲ್ ರಾಜಾಯಿ ಸ್ಥಾಪನೆಯನ್ನು ನೀವು ಚೆನ್ನಾಗಿ ನೋಡ್ತೀರಾ, ಏನು ಸಾಕ್ಷಾತ್ಕಾರದಲ್ಲಿ ನೋಡಿದ್ರಿ. तुम बच्चों को तो बहुत खुशी होना चाहिए, ये तो पुराना तन है, योग से आत्मा पवित्र बन जाएंगी, फिर ये पुराना शरीर भी छोड़ना है. 84 जन्मों का चक्र पूरा होता है तो जरूर फिर सबको नए शरीर मिलेंगे, ये भी समझने की बहुत सहज बातें. ಕರ್ಮಾತೀತ ಸ್ಥಿತಿಗೆ ಬಂದ್ಬಿಟ್ರೆ ಶರೀರನೂ ಹೋಗುತ್ತೆ, ಪವಿತ್ರ ಆತ್ಮ ಅಪವಿತ್ರ ಶರೀರದಲ್ಲಿ ಇರಕ್ಕಾಗಲ್ಲ. ತಮೋಗುಣಿ ಪ್ರಕೃತಿ ಅಲ್ವಾ. ನಿಮಗೆಲ್ಲದೂ ಕಾಣುತ್ತೆ, ಏನ್ ನೋಡಿದಿರೋ ಅದನ್ನ ನೋಡ್ಬೇಕಾಗುತ್ತೆ. ಈಗ ಅರ್ಥ ಆಗ್ತಿದೆ. ಎಷ್ಟು ಖುಷಿ ನಮಗೆ, ನಮ್ಮ ರಾಜಾಯಿ ಸಿಗ್ತಿದೆ ಅನ್ನೋದು ಎಷ್ಟು ಖುಷಿ ಇರಬೇಕು ನಿಮಗೆ. ಇದು ಹಳೇ ಶರೀರ ಅಲ್ವಾ ಮಕ್ಕಳೇ. ಯೋಗದಿಂದ ನೀವು ಪವಿತ್ರರಾಗೋದು ಒಂದೇ ಲಕ್ಷ್ಯ ಇಟ್ಕೋಬೇಕು. ಪವಿತ್ರರಾದ ತಕ್ಷಣ ಹೊರಟ್ಬಿಡ್ತೀರಾ ಅಂತ. ಯಾಕೆ 84 ಜನ್ಮ ಪೂರ್ಣ ಆಯ್ತು. ಇದೆಲ್ಲ ತಿಳ್ಕೊಳ್ಳೋ ಮಾತು. समझा भी सकते हैं, कलयुग के बाद सतयुग जरूर होगा, अनेक धर्मों का विनाश जरूर होगा, फिर आदि सनातन देवी देवता धर्म की स्थापना अर्थ बाप को आना पड़े. अभी तुम ब्राह्मण बने हो, देवता बनने के लिए दूसरे कोई हो न सके. तुम जानते हो हम शिव बाबा के बच्चे हैं, शिव बाबा हमको वर्षा दे रहे हैं. बाबा ಅನೇಕ ಅಧರ್ಮದ ವಿನಾಶ ಮಾಡಿ ಸತ್ ಧರ್ಮದ ಸ್ಥಾಪನೆ ಮಾಡ್ತಿದ್ದಾರೆ. ಅಂದ್ರೆ ನಾವು ಮಕ್ಕಳಿಗೆ ಆಸ್ತಿ ಕೊಡಕ್ ಬಂದಿದ್ದಾರೆ. ನಾನೀಗ ಆಸ್ತಿ ತಗೊಳ್ಳೋ ಪುರುಷಾರ್ಥ ಮಾಡಬೇಕು. ಅದಕ್ಕೆ ನಾವು ಬಾಬಾವ್ರ ಮಕ್ಕಳಾಗಿರೋದು. ಬಾಬನ ಮಕ್ಕಳಾಗೋದಂದ್ರೆ ಪೂರ್ಣ ಅವ್ರ ಮಕ್ಕಳಾಗೆ ಬದುಕಬೇಕು, ಅವ್ರ ಮತದಲ್ಲಿ ಬದುಕಬೇಕು. ಶಿವ ಜಯಂತಿ ಮನಾಹಿ ಭಾರತ್ ಕೋ, ಶಿವ ಜಯಂತಿ ಮನಾಹಿ ಭಾರತ್ ಕೋ स्वर्ग का वर्षा मिला. शिव बाबा आया क्या आकर किया. इस्लामी बौद्धी आदि ने तो आकर अपना अपना धर्म स्थापन किया. बाप ने आकर क्या किया. जरूर स्वर्ग की स्थापना की. कैसे स्थापना की, कैसे स्थापना होती है, सो तो अभी तुम बच्चे जानते. ಶಿವ ಜಯಂತಿ ಅಂದ್ರೇನೆ, ಈಗ ಮೊನ್ನೆ ಶಿವ ಜಯಂತಿ ಆಯ್ತು, ವರ್ಷದಕ್ಕೊಂದ್ಸಾರಿ ಬರೋ ಶಿವ ಜಯಂತಿ ಅಲ್ಲ ಇದು. ರಿಯಲ್ ಶಿವ ಜಯಂತಿ ಕಲ್ಪಕ್ಕೆ ಒಂದ್ಸಾರಿ. ತಂದೆ ಬಂದ್ಬಿಟ್ಟಿದ್ದಾರೆ ಅಂದ್ರೆ ಭಾರತಕ್ಕೆ ಸ್ವರ್ಗದ ಆಸ್ತಿ ಸಿಕ್ತು. ನಮ್ ಬಾಬಾ ಬರೋದಂದ್ರೆ ನಮ್ಗೆ ಆಸ್ತಿ ಸಿಕ್ತು. ಸ್ವರ್ಗ ಖಂಡಿತ ಸ್ಥಾಪನೆ ಮಾಡ್ತಾರೆ. ಹೆವೆನ್ಲಿ ಗಾಡ್ ಫಾದರ್ ಅಲ್ವಾ. ತಂದೆ ಬಂದು ಏನ್ ಮಾಡಿದ್ರು, ಬೇರೆ ಧರ್ಮ ಇಸ್ಲಾಂ ಬೌದ್ಧ ಅವರೆಲ್ಲ ಅವ್ರವ್ರ ಧರ್ಮ ಸ್ಥಾಪನೆ ಮಾಡಿದ್ರು. ಬಟ್ ತಂದೆ ಧರ್ಮದ ಜೊತೆ ರಾಜ್ಯ ಸ್ಥಾಪನೆ ಮಾಡೋದಲ್ಲ, ಬಟ್ ವಿನಾಶ ಮಾಡಿ ಹೊಸ ಯುಗದ ಪುನರ್ ಸ್ಥಾಪನೆ ಮಾಡ್ತಾರೆ. ಇದೆ ಪ್ರೈಲೋಪ ಆಗೋಯ್ತು ಇದೆಲ್ಲ ಶಾಸ್ತ್ರದಲ್ಲಿ. ಫಿರ್ ಕ್ಯಾ ಹೋತಾ, ಸತ್ಯುಗ ಮೇ ಯೇ ಸಬ್ ಭೂಲ್ ಜಾತೆ. ಸತ್ಯುಗದಲ್ಲಿ ಇದೆಲ್ಲ ಮರ್ತೋಗ್ಬಿಡುತ್ತೆ. ये भी समझते हो 21 जन्मों का वर्षा अभी हम ले रहे हैं. ये ड्रामा में नून दे बल वहां समझेंगे ये बाप है, ये बच्चा है. बच्चे को वर्षा मिलता है, परंतु ये प्रारब्ध है अभी की. सच्ची कमाई कर 21 जन्मों के लिए तुम वर्षा अभी ले रहे हो. 84 जन्म तो लेने ही है. सतो प्रधान से फिर सतो रजो तमो में आएंगे. ये अच्छी रीति याद करने से खुशी से रहेंगे. समझाने में बड़ी मेहनत लगती है.
जब समझ जाते हैं ना तो बड़ी खुशी होती है. ಇಲ್ಲಿ ಬಾಬಾ ಒಂದು ಸೀಕ್ರೆಟ್ ಹೇಳ್ತಿದ್ದಾರೆ, ಮಕ್ಕಳೇ ನೀವು ಮಕ್ಕಳಿಗೆ 21 ಜನ್ಮಗಳ ಪ್ರಾರಬ್ಧ ಆಸ್ತಿ ಕೊಡ್ತೀನಿ. ಸತ್ಯುಗದಲ್ಲಿ ಹೋಗಿ ಜನ್ಮ ತಗೋತೀರಾ, ನಿಮ್ಮ ತಂದೆಯಿಂದ ಆಸ್ತಿ ಸಿಗಲ್ಲ. ಇದು ಯಾರ್ಯಾರು ಇಲ್ಲಿ ಏನೇನು ಪುರುಷಾರ್ಥ ಮಾಡಿದ್ದಾರೆ ಅದರ ಅನುಸಾರವಾಗಿ ಬಲೆ. ಲಕ್ಷ್ಮೀನಾರಾಯಣನಿಗೆ ಅವ್ರ ಮಕ್ಕಳು ನೆಕ್ಸ್ಟ್ ಗದ್ದಿ ಮೇಲೆ ಕೂತ್ಕೋತಾರೆ. ಬಟ್ ಆ ಗದ್ದಿ ಮೇಲೆ ಕೂತ್ಕೊಳ್ಳೋಕ್ಕೂ ಇಲ್ಲಿ ಆ ಪುರುಷಾರ್ಥ ಮಾಡಿರೋರೇ ಅವ್ರ ಹತ್ರ ಜನ್ಮ ತಗೊಳ್ಳೋದು. ಆ ಪ್ರಾರಬ್ಧ ಶಿವಬಾಬುವರಿಂದ 21 ಜನ್ಮಗಳಿಗೆ ಪ್ರತಿಯೊಬ್ಬರು ಯಾರು ಏನು ಪುರುಷಾರ್ಥ ಮಾಡಿದ್ದಾರೆ ಅದರ ಅನುಸಾರ ಪ್ರಾರಬ್ಧ ಬಾಬನಿಂದ ಸಿಗುತ್ತೆ. ಅಂದಾಗ ನಾನಿಲ್ಲಿ ಎಷ್ಟು ಚೆನ್ನಾಗಿ ಪುರುಷಾರ್ಥ ಮಾಡಿ ಜನ್ಮಾಂತ 2 ಯುಗದ ಪ್ರಾರಬ್ಧ ಫೈನಲ್ಲು. ಬಟ್ ಇಲ್ಲಿ ತುಂಬ ಚೆನ್ನಾಗಿ ಪುರುಷಾರ್ಥ ಮಾಡಿದ್ರೆ ರಾಜಾಯಿ ದ್ವಾಪರದಲ್ಲಿನೂ 3 ಯುಗದ ಬರೀ ಆಫ್ ಆ್ಯಂಡ್ ಆಫ್ ಇದ್ರೆ ಹೆಂಗೆ ಮಕ್ಕಳೇ, 3 ಯುಗದಲ್ಲಿನೂ ನೀವು ಚೆನ್ನಾಗಿರ್ತೀರ. 4ನೇ ಯುಗದಲ್ಲಿ ಕಲಿಯುಗದಲ್ಲಿನೂ ಈಗ 200 ವರ್ಷಗಳ ಹಿಂದೆ ಭಾಳ ಚೆನ್ನಾಗಿತ್ತು. ಅದು ಬೇಡಪ್ಪ, ಈಗ 50-70 ವರ್ಷದಿಂದನೂ ಚೆನ್ನಾಗಿತ್ತು. 10 ಗ್ರಾಮ್ ಚಿನ್ನಕ್ಕೆ 300 ರೂಪಾಯಿ. ಈಗ ಹೆಂಗಿದೆ ನೋಡ್ರಿ. ಅದಕ್ಕೆ ಏನು ಹೇಳ್ತಿದ್ದಾರೆ ಬಾಬಾ, ಎಷ್ಟು ಖುಷಿ ಆಗ್ಬೇಕು ನಿಮಗೆ, ಅರ್ಥ ಆದ್ರೇನೆ ಖುಷಿ ಆಗೋದು. ಇಲ್ಲಾಂದ್ರೆ ಏನೋ ಬಾಬಾ ಕತೆ ಹೇಳ್ಕೊಂಡು ಹೋಗ್ತಿದ್ದಾರೆ ಅಂತ ಅಲ್ಲಿ ಹೇಳ್ತಾರಲ್ಲ ಪಾರ್ವತಿ, ನಿದ್ದೆ ಮಾಡ್ಕೊಂಡು ಅಂತಿತ್ತ ಕಬೂತರ್, ಅದು ಯಾವ್ದದು ಪಾರಿವಾಳ. ಹಂಗೆ ಇಲ್ಲಿ ಅಂತಂದ್ರೆ ಕೆಲಸ ಆಗಲ್ಲ. ಅದನ್ನು ಕೂತ್ಕೊಂಡು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಕಾಂಟೋಂಕೋ ಪೂಲ್ ಬನಾತೆ ಇರತ್ತೆ. ಯಾರಿಗೆ ಅರ್ಥ ಆಗುತ್ತೆ ಅವ್ರು ಖುಷಿಯಾಗಿರೋದಲ್ಲ, ಅನೇಕರನ್ನ ಮುಳ್ಳುಗಳಿಂದ ಹೂವನ್ನಾಗಿ ಮಾಡ್ತಾರೆ. यह है बेहद की पढ़ाई, वर्षा भी बेहद का मिलता है, फिर इसमें त्याग भी बेहद का है. ಅಂಡರ್ಲೈನ್. ಆಸ್ತಿ ಬೇಹದ್ ಅನ್ಲಿಮಿಟ್ ಅಂದ್ರೆ ನಿಮ್ ತ್ಯಾಗನು ಅನ್ಲಿಮಿಟ್. ಏನದು ತ್ಯಾಗ? ತ್ಯಾಗ ಏನಿಲ್ಲ, ಝೀರೋ ಆಕ್ಚುಲಿ. ಎಷ್ಟು ದೊಡ್ಡ ತ್ಯಾಗ, ಏನ್ ಮಾಡಿದ್ದೆ ಎಲ್ಲ ಕಿಟಿಕಿ. ನಾವೇ ದೇಹಾಭಿಮಾನ ವಿಕಾರಗಳಿಂದ ದುಃಖಿಯಾಗಿದ್ದು. ಯಾವುದ್ರಲ್ಲಿ ದುಃಖಿಯಾಗಿದ್ದು ಕೆಲ್ಸಕ್ಕೆ ಬರೋದು ಕತೆಗಳನ್ನು ಬಿಡಕ್ಕೆ ಹೇಳ್ತಿದ್ದಾರೆ ಬಾಬಾ. ಅದರಲ್ಲಿ ಬಿಡೋದು ತ್ಯಾಗ ಏನಿದೆ? ಅದ್ರ ಬದಲಾಗಿ ಕೊಟ್ಟಿದ್ದೇ ನಮಗೆ ನಿರಂತರದ ಖುಷಿ, ಶಾಂತಿ, ಇಷ್ಟು ಜ್ಞಾನದ ರತ್ನಗಳು, ತಂದೆಯ ಸಪೋರ್ಟು, ಬಾಬಾ ಜೊತೆ ಇದ್ದಾರೆ. ಇದು ತಗೊಂಡ್ವಾ ಕೊಟ್ವಾ ನಾವು? ತ್ಯಾಗ ಏನಿಲ್ಲ, ಬರೀ ಭಾಗ್ಯದ ವಿಷಯ. ಅದಕ್ಕೆ ಹೇಳ್ತಿದ್ದಾರೆ ಬಾಬಾ, ಬಲೆ ಗೃಹಸ್ಥ ವ್ಯವಹಾರದಲ್ಲಿ ಇರಿ ಮಕ್ಕಳೇ, ಬುದ್ಧಿಯಿಂದ ಇಡೀ ಪ್ರಪಂಚ ತ್ಯಾಗ ಮಾಡಿ. ತ್ಯಾಗ ಯಾಕೋ? ತ್ಯಾಗನ ಇದು? ಎಲ್ಲ ಗಲೀಜ್ ಪ್ರಪಂಚ ಬುದ್ಧಿಯಲ್ಲಿ ಬುದ್ಧಿ ಹೋದಷ್ಟು ಬುದ್ಧಿ ಕೆಡುತ್ತೆ. ಇರೋ ಬರೋ ಆ ಶಾಂತಿ ತಲೆಗೆ ಬರುತ್ತೆ. ಏನಂತೀರ? ಚೆನ್ನಾಗಿದೆಯಾ ಏನಾದ್ರು ಪ್ರಪಂಚದ ಮಾತುಗಳು? ಈ ಪ್ರಪಂಚನೇ ಹೋಗೋದಿದೆ ಮಕ್ಕಳೇ. ಹೊಸ ಜಗತ್ತಿಗೆ ಹೋಗ್ಬೇಕಂದ್ರೆ ಖುಷಿಯಾಗಿರಲ್ಲ. अब नई दुनिया में जाना है, इसलिए बेहद का संन्यास करना है. सन्यासी उनका है, अध का संन्यास उनका है, हठ योग. इसमें हट की बात नहीं है, ये तो पढ़ाई है. पाठशाला में पढ़ते हैं मनुष्य से देवता बनने के लिए. शिव भगवान वाच कृष्ण हो न सके. ಇದೆಲ್ಲ ಕೃಷ್ಣ ಓದ್ಸಕ್ಕಾಗಲ್ಲ. ಶಿವ ಬಾಬಾನೇ ಈ ವಿದ್ಯೆ ಓದ್ಸಕ್ಕಾಗತ್ತೆ. ಯಾವ ವಿದ್ಯೆಯಿಂದ ನಾವು ಮನುಷ್ಯರಿಂದ ದೇವತೆಗಳಾಗ್ತೀವಲ್ವಾ? ಇದು ಬೇಹದ್ ಸನ್ಯಾಸ. ಸನ್ಯಾಸ ಮಾಡೋರು ಜ್ಞಾನ ಇಲ್ಲ ಅಂದ್ರೆ ಅವ್ರು ಬೇಹದ್ ಸನ್ಯಾಸ ಮಾಡೋಕ್ಕಾಗಲ್ಲ. ದೇಹ ಸಹಿತ ವಿಕಾರಗಳ ಕಂಪ್ಲೀಟ್ ತ್ಯಾಗ ಆಗಲ್ಲ. ಬುದ್ಧಿಯನ್ನ ಪ್ರಪಂಚದಿಂದ ತೆಗಿಯೋಕ್ಕಾಗಲ್ಲ. ಯಾಕೆಂದ್ರೆ ಈಗ ಇಲ್ಲಿ ತೆಗೆದ್ರೆ ನಂಗೆ ಇನ್ನೊಂದು ಜಾಗ ಬೇಕಲ್ಲ ಬುದ್ಧಿ ಇಡೋಕ್ಕೆ. ಈಗ ನಮ್ಮ ತಂದೆ ಪರಮಧಾಮದಲ್ಲಿದ್ದಾರೆ, ನನಗೆ ಒಂದು ಟಿಕಾನ ನೆಲೆ ಕೊಟ್ಟರು, ಮಕ್ಕಳೇ ಮೇಲಿರಪ್ಪ, ಇಲ್ಲಿ ಕೆಳಗಡೆ ಇರಬೇಡಿ, ಚೆನ್ನಾಗಿಲ್ಲ ಇಲ್ಲಿ ಅಂತ. ಅದು ಗೊತ್ತಿಲ್ಲದೆ ಬೇಹದ್ ತ್ಯಾಗ ಹೆಂಗಾಗುತ್ತೆ? ಅದಕ್ಕೆ ಬಾಬಾ ಹೇಳೋದು, ಇದು ವಿದ್ಯೆ, ಇಲ್ಲಿ ಹಠದ ಮಾತಿಲ್ಲ, ಹಠಯೋಗದ ಪ್ರಶ್ನೆ ಇಲ್ಲ. ನೀವು ಓದಬೇಕು. ಇದು ಪಾಠಶಾಲೆಯಲ್ಲಿ ನೀವು ಓದ್ತಾ ಇದ್ದೀರಾ. कृष्ण कब नई दुनिया बना ना सके, उनको हेवनली गॉड फादर नहीं कहेंगे, हेवनली प्रिंस कहेंगे. तो कितनी मीठी मीठी बातें समझने और धारण करने की है, दैवी लक्षण भी चाहिए. ತಂದೆ ಹೇಳೋದು, ಕೃಷ್ಣ ಹೊಸ ಜಗತ್ ಮಾಡೋಕ್ಕಾಗಲ್ಲ, ಹೆವೆನ್ಲಿ ಗಾಡ್ ಫಾದರ್ ಅಂತ ಹೇಳಕ್ಕಾಗಲ್ಲ. ಕೃಷ್ಣನಿಗೆ ಲಾರ್ಡ್ ಕೃಷ್ಣ ಅಂತಾರೆ, ಗಾಡ್ ಕೃಷ್ಣ ಅಂತ ಎಲ್ಲೂ ಇಲ್ಲಲ್ಲ. ಮೈ ಮೇಲೇನೆ ವ್ಯತ್ಯಾಸ ಅರ್ಥ ಆಗ್ಬಿಡುತ್ತಲ್ಲ. ಲಾರ್ಡ್ ಎಲ್ಲಿ, ಗಾಡ್ ಎಲ್ಲಿ? ಗಾಡ್ ಭಗವಂತ, ಹೆವೆನ್ಲಿ ಗಾಡ್ ಫಾದರ್. ಅದಕ್ಕೆ ಹೇಳ್ತಿದ್ದಾರೆ ಬಾಬಾ, ಮಕ್ಕಳೇ ಇಷ್ಟು ಸ್ವೀಟ್ ಮಾತುಗಳನ್ನು ತಿಳ್ಕೊಂಡು ಧಾರಣೆ ಮಾಡಬೇಕಾಗಿದೆ. ದೈವಿ ಲಕ್ಷಣನೂ ಬೇಕಲ್ವಾ?
ಜ್ಞಾನ ಅರ್ಥ ಆಯಿತು ಅಂದರೆ ಪ್ರೂಫ್ ನಿಮ್ಮಲ್ಲಿ ದೈವಿ ಲಕ್ಷಣ ಇರಬೇಕು. कभी भी सुनी सुनाई बातों पर नहीं लगना चाहिए. व्यास की लिखी हुई बातों पर लगते लगते बुरी गति हो गई. सिवाय ज्ञान की और कुछ सुनाते हैं तो समझो ये हमारा दुश्मन है, दुर्गति में ले जाते हैं. ತಂದೆ ಹೇಳೋದು ದೈವಿ ಲಕ್ಷಣ ಅಂತಂದ್ರೆ ಪರಚಿಂತನೆ ಆಸುರಿ ಲಕ್ಷಣ. ಬೇರೆಯವರ ಮಾತು ಕೇಳಿಕೆ ಮಾತಲ್ಲಿ ಬರೋದು ಆಸುರಿ ಲಕ್ಷಣನೇ. ಕಿವಿ ಹೆಂಗಿರ್ಬೇಕು? ಚಿನ್ನದ ಕಿವಿ, ಬಾಬನ್ ಮಾತು ಬಿಟ್ರೆ ಇನ್ನೇನು ಕೇಳಂಗಿಲ್ಲ, ಕಂಚಿನ ಕಿವಿ ಆಗಂಗಿಲ್ಲ ಇವ್ರ ಮಾತು ಕೇಳು. ನಿಮಗೆ ಇನ್ನೊಬ್ರು ಮಾತು ಪರಚಿಂತನೆ ಹೇಳೋ ಧೈರ್ಯನೂ ಬರಬಾರ್ದು, ನಿಮ್ಮನ್ನ ನೀವು ಹಂಗೆ ಇಟ್ಕೋಬೇಕು. ಇವ್ರ ಹತ್ರ ಹೋದ್ರೆ ಏನು ನಡೆಯಲ್ಲ, ಹೋಗ್ತಾ ಇರ್ಬೇಕು. ಅವರು ನಿಮಗೆ ಬಂದು ಹೇಳ್ತಾರೆ ಅಂದ್ರೆ ಅಂಡರ್ಸ್ಟುಂಡ್ ನೀವು ಪರಚಿಂತಕರು, ಅದಕ್ಕೆ ಅವ್ರು ಬರ್ತಾರಲ್ಲ ಮಾತಾಡಕ್ಕೆ. ಧೈರ್ಯ ಎಷ್ಟು? ಅದಕ್ಕೆ ಹೇಳ್ತಿದ್ದಾರೆ ಬಾಬೂರು. ಅಂದ್ರೆ ಎಂದೂ ಶಾಸ್ತ್ರಗಳಲ್ಲಿ ವ್ಯಾಸ ರಾಮಾಯಣ ಬರೆದ್ರು, ಇನ್ನ ಬೇರೆ ಬರೆದ್ರು. ಅದರಲ್ಲೇನು ಮಂತ್ರಿ ಹಂಗೆ ಹೇಳಿದ್ಲು, ಅದರಿಂದ ಇಡೀ ನಾಶ ಆಗೋಯ್ತಲ್ಲಿ ಅಲ್ಲ. ಜನ ಅಂತಾರೆ ಅಯ್ಯೋ ಅವಾಗಲೇ ಹಂಗೆ ನಡೀತು ತ್ರೇತಾದಲ್ಲಿ, ಇವಾಗ ನಾವೇನು ಸ್ವಲ್ಪ ಹಂಗಂಗಾಗುತ್ತೆ ಅಂತ. ಈಸಿ ಆಗೋಯ್ತಲ್ಲ ಮನುಷ್ಯರಿಗೆ ಪಾಪಕರ್ಮ ಮಾಡಕ್ಕೆ. ಅದಕ್ಕೆ ಹೇಳ್ತಿದ್ದಾರೆ ಬಾಬಾ, ಜ್ಞಾನವಿದ ವಿನಃ ಬೇರೆ ಮಾತುಗಳನ್ನು ಹೇಳ್ತಾರೆ ಅಂದ್ರೆ ತಿಳ್ಕೊಳ್ಳಿ ಇವ್ರು ನಮ್ಮ ಶತ್ರು, ಇವ್ರು ನಮ್ಮನ್ನು ದುರ್ಗತಿ ಕರ್ಕೊಂಡು ಹೋಗ್ತಾರೆ. ಇದಕ್ಕಿಂತ ಹೇಳ್ಬೇಕಾ ಬಾಬಾ? ಕಭಿ ಭಿ ಪರಮತ್ ಪರ್ ನೈ ಚಲ್ನಾ चाहिए, ಮನ್ಮತ್ ಪರಮತ್ ಪರ್ ಚಲಾ ತೋ ಯೇ ಮರ. ಅಯ್ಯೋ ಅವ್ರು ಹೇಳ್ದಂಗೆ ಕೇಳಲಿಲ್ಲ ಅಂದ್ರೆ ಅವ್ರು ಏನೇನೋ ಮಾಡ್ತಾರೆ ರೀ, ಅವ್ರು ಆಮೇಲೆ ನಮ್ಮನ್ನು ಹೆಚ್ಚು ಕಡಿಮೆ ಮಾಡ್ತಾರೆ, ಅದಕ್ಕೆ ಕೇಳಬೇಕು. ಇದ್ಯಾವ ಈ ಕತೆ ದಾಸತ್ವ? ಧೈರ್ಯವಾಗಿರ್ಬೇಕು. ಬೇರೆಯವರು ಹೇಳಿದ್ದಕ್ಕೆ ಒಂದು ಫಸ್ಟ್ ಕೇಳಂಗೆ ಇಲ್ಲ, ಕೈ ಮುಗಿರಿ. ಏನ್ ಮಾಡ್ತಾರೆ ನೋಡಿದ್ರೆ ಆಯ್ತಲ್ಲ, ಏನ್ ಮಾಡಕ್ಕಾಗುತ್ತೆ? ನಮ್ಮ ಯೋಗ ಕತ್ತರಿಸಕ್ಕಾಗತ್ತ? ನಮ್ಮ ವಿದ್ಯೆಯನ್ನು ಹೆಚ್ಚು ಕಡಿಮೆ ಮಾಡಕ್ಕಾಗತ್ತ? ಈ ತರ ಎಲ್ಲ ಪ್ರಭಾವಗಳಲ್ಲಿ ಎದುರ್ಕೊಳ್ಳೋ ಪ್ರಶ್ನೆನೇ ಇಲ್ಲ. ಬಾಬನ ಮತದ ಮೇಲೆ ನಡೆಯಕ್ಕೆ ಸಾಹಸ ಬೇಕು, ಧೈರ್ಯ ಬೇಕು. ಯಾರೇನ್ ಮಾಡಿದ್ರೆ ಕೇರ್ ಮಾಡಂಗಿಲ್ಲ. ನನಗೆ ನನ್ನ ತಂದೆ ಏನ್ ಹೇಳ್ತಾರ ಅದೇ ಮಾಡ್ಬೇಕು, ಬೇರೆಯವ್ರ ಕತೆ ಬೇಡ ನನಗೆ. ಇದು ಬಾಬಾ ಹೇಳ್ತಾರೆ, ಮನ್ಮತ್ ಪರ್ ಪರಮತ್ ಪರ್ ಚಲಾ ತೋ ಯೇ ಮರ, ಕಬ್ಬಿ ಬಿ ಪರಮತ್ ಪರ್ ನೈ ಲಗ್ನಾ चाहिए. ಎಂದೂ ನೀವು ಬೇರೆಯವ್ರ ಮಾತಿನ ಮೇಲೆ ಬರಬೇಡಿ ಮಕ್ಕಳೇ. ಮನ್ಮತ ಪರಮತದಲ್ಲಿ ನಡೆಯೋದಂದ್ರೆ ನೀವು ಸತ್ರಿ. ಕೇಳ್ರಿ ಕತೆ. ಮನ್ಮಾನಿ ಸಂಸ್ಕಾರ ಹೇಳುತ್ತೆ, ಸಂಸ್ಕಾರದ ಗುಲಾಮಿಯಲ್ಲಿ ಕೆಲಸ ಮಾಡೋದು. ಸಂಸ್ಕಾರಗಳಲ್ಲಿ ಎಲ್ಲಾ ವಿಕಾರಗಳಿದೆ, ಅದರ ವಶದಲ್ಲಿ ಬರೋದಂದ್ರೆ ಸಾಯೋದಂತಿದ್ದಾರೆ ಇವತ್ತು ಬಾಬಾ ಅವ್ರು. ಕೇಳ್ರಿ ಎಲ್ಲರೂ ಮನೆಯಲ್ಲಿ ಕೂತ್ಕೊಂಡು, ಅಟೆನ್ಷನ್ ಪ್ಲೀಸ್. ಯಾಕೆಂದ್ರೆ ಬುದ್ಧಿ ಸೆಕೆಂಡಲ್ಲಿ ಟಕ ಅಂತ ಒಟ್ಬಿಡ್ತದೆ. ಬಾಪ್ ಸಮझाते रहते, ನಮ್ಮಿಂದ ಎಷ್ಟು ಬಾಬಾ ತಲೆ ಚಚ್ಕೋತಾರೆ. झूठी बातें बोलने वाले तो बहुत है, तुमको सिर्फ बाप से ही सुनना है. ಬೇಕಾದಷ್ಟು ಹೇಳೋರು ಇದ್ದಾರೆ ಮಕ್ಕಳೇ, ಸುಳ್ಳು ಮಾತು ಹೇಳೋರು ಇದ್ದಾರೆ. ನಿಮಗೆ ನಂದು ಆರ್ಡರ್ ಏನು? ನಾನು ಒಬ್ಬನಿಂದನೇ ಕೇಳಬೇಕು, ಇನ್ನೊಬ್ರು ಮಾತು ಕೇಳಂಗಿಲ್ಲ. ಹಿಯರ್ ನೋ ಇವಿಲ್, ಸಿ ನೋ ಇವಿಲ್. बाप दादा आए ही है मनुष्य से देवता बनाने, तो उनके श्रीमत पर चलना है. श्रीमत पर चलना है. ತಂದೆಯ ಶ್ರೇಷ್ಠ ಮತದ ಮೇಲೆ ನಡೀರಿ. ಶ್ರೇಷ್ಠ ಗತಿ ಸಿಗ್ಬೇಕಂದ್ರೆ, ಇಲ್ಲ ಅಂದ್ರೆ ಬೇರೆಯವ್ರ ಮಾತಂದ್ರೆ ದುರ್ಗತಿ. ಮನುಷ್ಯರಿಗೆಲ್ಲರೂ ಪಾಪಾತ್ಮರಲ್ವಾ? ಜ್ಞಾನದಲ್ಲಿ ಬಂದಿದ್ರು ಅಂತ ಬುದ್ಧಿ, ಪರಚಿಂತನೆಯ ಬುದ್ಧಿ ಇದೆ ಅಂದ್ರೆ ಪಾಪದ ಹೊರೆ ತಲೆ ಮೇಲೆ ಇದೆ ಅಂತ ಜಾಸ್ತಿ. ಯೋಗ ಇಲ್ಲ, ಜ್ಞಾನ ಇಲ್ಲ ಅಂತ ಅರ್ಥ. ಅದಕ್ಕೇನು ಹೇಳ್ತಿದಾರ ಬಾಬಾ? ಸೀನೋ ಇವಿಲ್, ಇಯರ್ನೋ ಇಲ್ಲಿ ಬರ್ಕೊಂಡ್ಬಿಡ್ರಲ್ಲ ನೀವು. ಬಾಬಂದೇ ಕೇಳಬೇಕು, ಬಾಬನ ಮತದ ಮೇಲೆ ನಡಿಬೇಕು. ಅದು ಬಿಟ್ಟು ಬೇರೆದೆಲ್ಲ ಕೇಳೋದು ಮಾಡೋದಂತಂದ್ರೆ ಪರಸ್ಪರ ದುಶ್ಮನ್ಗಳು, ಬೀಳ್ಸೋ ದುರ್ಗತಿಯಲ್ಲಿ ತಗೊಂಡೋಗೋದು, ತಾನು ಹೋಗೋದು, ಬೇರೆಯವ್ರನ್ನ ಎತ್ಕೊಂಡು ಹೋಗೋದು. ಅಚ್ಚಾ मीठे मीठे सिकिलदे बच्चों प्रति मात पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम रूहानी बच्चों की रूहानी बाप दादा को याद प्यार और नमस्ते नमस्ते नमस्ते. गुड मॉर्निंग. थैंक यू बाबा. कितना शुक्रिया करे. ये लाइन बाई लाइन शिक्षण, सावधानी, डायरेक्शंस,
ಎಷ್ಟು ಕೊಡ್ತಾರೆ, ಎಷ್ಟು ನಮ್ಮ ಹಿಂದೆ ನಮ್ಮನ್ನು ಉದ್ಧಾರ ಮಾಡೋಕ್ಕೆ ಬಾಬಾ, ಶಿವ್ ಬಾಬಾ ಜಗತ್ ಪಿತಾ ಎಷ್ಟು ಸಹಯೋಗ ಕೊಡ್ತಿದ್ದಾರೆ. ಈ ಋಣಗಳೆಲ್ಲ ಹೆಂಗ್ ತೀರ್ಸೋದು? ನಡಿಬೇಕಲ್ವಾ ಬಾಬವ್ರ ಅನುಸಾರ ಧಾರಣೆಗೆ. यहाँ बाप समान सुख का सागर, प्रेम का सागर बनना है, सर्व गुण धारण करने हैं, किसी को भी दुख नहीं देना है. ಇಲ್ಲಿ ತಂದೆಯ ಸಮಾನ ಸುಖ ಸಾಗರ, ಪ್ರೇಮ ಸಾಗರ, ಸರ್ವ ಗುಣಗಳ ಧಾರಣೆ ಮಾಡೋರಾಗಬೇಕು. ಯಾರಿಗೆಂದು ದುಃಖ ಕೊಡ್ಕೊಡ್ದು. ಪ್ರತಿಯೊಬ್ಬರೂ ಬಾಬಾ ಹೇಳಿದ ಧಾರಣೆಗಳಲ್ಲಿ ಬಂದರೆ ಒಬ್ಬರಿಗೊಬ್ಬರು ಪುರುಷಾರ್ಥ ಮಾಡೋ, ಸಪೋರ್ಟ್ ಕೊಡೋದು. ಈಗ ಒಬ್ಬರು ನಡೆಯಲ್ಲ, ಏರಾಫೇರಿ ಮಾಡ್ತಾರೆ ಅಂದ್ರೆ ಅವ್ರು ಎಲ್ಲರನ್ನು ಡಿಸ್ಟರ್ಬ್ ಮಾಡ್ತಾರಲ್ಲ, ಅದ್ರದ್ದು ಪಾಪ ತಾನು ಮಾಡಿದ್ದು ಅಲ್ಲದೆ ಇನ್ನೊಬ್ಬರನ್ನು ಡಿಸ್ಟರ್ಬ್ ಮಾಡೋದು, ವಾಯುಮಂಡಲ ಹೆಚ್ಚು ಕಡಿಮೆ ಮಾಡೋದು ಪಾಪದ ಹೊರೆ. ಒಂದೊಂದು ಏರುಪೇರಿಂದೆ 4-5 ಪಾಪಕರ್ಮಗಳು ಹೊರೆಗಳು ತಲೆ ಮೇಲೆ ಬರುತ್ತೆ. ಅದೆಲ್ಲ ಚಿಂತನೆ ಮಾಡಿದ್ರಾಗಲೇ ಅರ್ಥ ಆಗೋದು ನಾನು ಹಿಂಗೆ ಮಾಡಬಾರ್ದು ಅಂತ. सुनी सुनाई बातों पर कभी विश्वास नहीं करना है, परमत पर नहीं चलना है, हियर नो इविल सी नो इविल. ಹೇಳಿಕೆ ಕೇಳಿಕೆ ಮಾತುಗಳ ಮೇಲೆ ಎಂದೂ ವಿಶ್ವಾಸ ಇಡಬಾರ್ದಾಗಿದೆ, ಪರಮತದ ಮೇಲೆ ನಡಿಬಾರ್ದಾಗಿದೆ. ಹಿಯರ್ ನೋ ಇವಿಲ್, ಸಿ ನೋ ಇವಿಲ್. ನಮ್ಮನ್ನು ನಾವು ಹಂಗೆ ಲೂಸಾಗೆ ಇಟ್ಕೊಳಂಗಿಲ್ಲಲ್ಲ. ಯಾರಿಗೇನು ಹೇಳಬೇಕು, ಬಾಬು ನಿಯಮ ಮಾಡಿದ್ದಾರೆ ಹೋಗಿ ನಿಮಿತ್ತರನ್ಬಿಟ್ರೆ ಇನ್ನೆಲ್ಲೂ ಹೇಳಂಗಿಲ್ಲ. ವಾಂತಿ ಎಲ್ಲ ಕಡೆ ಮಾಡೋಕ್ಕಾಗತ್ತಾ ಮನೆಯೆಲ್ಲ? ಅದರಿಂದ ಇದೆಲ್ಲ ಸರಿಯಾಗಿ ಅರ್ಥ ಆಗಬೇಕು, ಈಶ್ವರನ ನಿಯಮಗಳೇನು ಅಂತ. वरदान ब्राह्मण जीवन की नीति और रीति प्रमाण सदा चलने वाले, व्यर्थ संकल्प मुक्त भव. ಮೆಜಾರಿಟಿ ಬ್ರಾಹ್ಮಣ ಮಕ್ಕಳ ಕಂಪ್ಲೇಂಟ್ ಏನು? ವ್ಯರ್ಥ ಸಂಕಲ್ಪ ಬರುತ್ತೆ ಬಾಬಾ. ಕಾರಣ ಏನಂದ್ರೆ ವ್ಯರ್ಥ ನೋಡೋದು ಕೇಳೋದು. ಬ್ರಾಹ್ಮಣರ ರೀತಿ ನೀತಿಯಲ್ಲಿ ನಡೆಯಲ್ಲ ಅಂತ ತಾನೇ ಪ್ರೂಫ್. ಬ್ರಾಹ್ಮಣ ಜೀವನದ ನೀತಿ ಅಂಡ್ ರೀತಿ, ಈಗ ತಂದೆನೇ ರೀತಿ ನೀತಿಗಳನ್ನು ಹಾಕಿದ್ದಾರೆ. ತಂದೆ ಬ್ರಾಹ್ಮಣ ಜೀವನದ ರೀತಿ ನೀತಿನೇ ಶ್ರೀಮತ. ಅದರ ಮೇಲೆ ನಡೆಯೋರು ಸದಾ ವ್ಯರ್ಥ ಸಂಕಲ್ಪಗಳಿಂದ ಮುಕ್ತರು. ಎಷ್ಟು ದೊಡ್ಡ ವರದಾನ ಮಕ್ಕಳೇ. ನನ್ನ ನೆನಪಲ್ಲಿ ಇರಪ್ಪ, ನಾನು ಹೇಳ್ದಂಗೆ ಕೇಳ್ರಿ, ಆನಂದವಾಗಿ ನಾನು ಮಡ್ಲಲ್ಲಿ ಕೂತಿರ್ರಿ, ಕೆಳಗೋಗೋ ಅಗತ್ಯನೇ ಇಲ್ಲ ಅಂತ. ಅಲ್ಲಿ ಕೂತ್ಕೊಂಡೇ ಕೆಲಸ ಮಾಡ್ಬೋದು. ಇಷ್ಟು ವರದಾನ ಯಾರಾದ್ರೂ ಕೊಡ್ತಾರ? जो ब्राह्मण जीवन की नीति रीति प्रमाण चलते हुए सदा श्रीमत की आज्ञाएं स्मृति में रखते हैं और सारा दिन शुद्ध प्रवृत्ति में बिजी रहते हैं, उन पर व्यर्थ संकल्प रूपी रावण वार नहीं कर सकता. ರಾವಣನು ಬಾಬನ್ ಶ್ರೀಮತದ ಮೇಲೆ ನಡೆಯೋರು, ಬ್ರಾಹ್ಮಣ ರೀತಿ ನೀತಿ ಮೇಲೆ ಇರೋರನ್ನ ನೋಡಿ ಸಲಾಂ ಸಾಬ್ ಅಂತ ಹೇಳಿ ಹೋಗ್ತಾನೆ. ಯಾಕೆಂದ್ರೆ ಮಾಯೇನು ಬಾಬಾ ಹೇಳಿದ್ರಲ್ಲ, ಮಾಯೇನು ತಂಗಾಗ್ಬಿಟ್ಟಿದೆ, ಅದು ಚುಟ್ಟಿ ತಗೊಳಕ್ ನೋಡುತ್ತೆ, ನೀವು ಆವಾಹನೆ ಮಾಡ್ತೀರಲ್ಲ ಅಂತ. बुद्धि की प्रवृत्ति है शुद्ध संकल्प करना, वाणी की प्रवृत्ति है बाप द्वारा जो सुना वो सुनाना, कर्म की प्रवृत्ति है कर्मयोगी बनकर कर्म करना, इसी प्रवृत्ति में बिजी रहने वाले व्यर्थ संकल्पों से निवृत्त रहते. ಕೇಳಿ ಇನ್ನೊಂದ್ಸಾರಿನೂ ಅದು ಕ್ಲಿಯರ್ ಮಾಡಿಬಿಡ್ತಿದ್ದಾರೆ ಬಾಬವರು. ನಾನು ಯಾವ ರೀತಿ ನೀತಿ ಹಾಕಿದ್ದೀನಿ? ಒಂದು, ಬುದ್ಧಿಗೆ ಕೆಲಸ ಕೊಟ್ಟಿದ್ದೀನಿ ಬರೀ ಶುದ್ಧ ಸಂಕಲ್ಪಗಳಲ್ಲಿ ಇರೋಕ್ಕೆ. ವಾಣಿಗೆ ಕೆಲಸ ಕೊಟ್ಟಿದ್ದೀನಿ, ಅರ್ಥಾತ್ ಶ್ರೀಮತ ಕೊಟ್ಟಿದ್ದೀನಿ. ನಾನೇನು ಹೇಳ್ತೀನಿ ಅದನ್ನಷ್ಟೇ ಹೇಳ್ಬೇಕು, ಬಾಯಲ್ಲಿ ಇನ್ನೇನು ಮಾತಾಡಂಗಿಲ್ಲ. ಕರ್ಮದಲ್ಲಿ ಏನು ಹೇಳಿದ್ದೀನಿ? ನೀವು ನನ್ನ ನೆನಪಲ್ಲೇ ನನ್ನ ಮತದ ಪ್ರಮಾಣ ನಿಮ್ಮ ಅವಶ್ಯಕ ಕರ್ಮಗಳನ್ನು ನೀವು ಮಾಡಬೇಕು, ಅದು ಬಿಟ್ಟು ಇನ್ನೊಂದು ಮಾಡಂಗಿಲ್ಲ. ವಿಕಾರಗಳಿಗೆ ವಶರ. ಯೋಗಿಗಳಂತಂದ್ರೆ ವಿಕಾರ ಯೋಗಿ ಆಪೋಸಿಟ್ ಮಾತು. ಯೋಗಿ ಅಂದ ತಕ್ಷಣ ಬರೋದೇನು? ಪವಿತ್ರತೆ, ಶುದ್ಧತೆ. ಅದರಲ್ಲಿ ಇರಿ ಕರ್ಮಯೋಗಿ ಅಂದ್ರೆ. ಯಾರು ಇದರಲ್ಲಿ ಬ್ಯುಸಿ ಇರ್ತಾರೆ ಅಂಥವ್ರಿಗೆ ವ್ಯರ್ಥ ಸಂಕಲ್ಪನೂ ಬರಲ್ಲ. ಕೆಟ್ಟದಂತೂ ಬಿಟ್ಟಾಕ್ರಿ, ಎಲ್ಲ ಈ ವ್ಯರ್ಥದಿಂದ ನಿವೃತ್ತರಾಗ್ತಾರೆ. ಸ್ಲೋಗನ್ अपने हर नए संकल्प से नई दुनिया की नए झलक का साक्षात्कार कराओ. ಮಕ್ಕಳೇ, ನಿಮ್ಮ ಪ್ರತಿ ಹೊಸ ಸಂಕಲ್ಪದಿಂದ ಹೊಸ ಪ್ರಪಂಚ, ಹೊಸ ಝಲಕ್, ಜಗತ್ತು ಸತ್ಯುಗ ಹೆಂಗಿರುತ್ತೆ ಅನ್ನೋದು ಆ ಒಂದು ಹೊಳಪನ್ನು ತೋರಿಸಿ ಸಾಕ್ಷಾತ್ಕಾರ ಮಾಡಿಸಿ. ನಿಮ್ಮನ್ನು ನೋಡಿದ್ರೆ ಈಗ ಬಾಬಾ ಕಾಣ್ಬೇಕಂತಾರಲ್ಲ, ಬಾಬಾ ಅಷ್ಟು ಯೋಗಯುಕ್ತರಾಗಿರ್ಬೇಕಲ್ಲ.
ನನ್ನ ತರಹ ನೀವು ಮಾಸ್ಟರ್ಸ್ ಆಗಬೇಕು, ನೀವು ನನ್ನ ಸಂತಾನರು. ಎಷ್ಟು ಹೇಳ್ತಿದ್ದಾರೆ, ಎಷ್ಟು ಕೇಳ್ತಿದ್ದಾರೆ ಬಾಬಾ. ಅಷ್ಟು ಪ್ರೀತಿ ಇರಬೇಕಲ್ವಾ. ಮೀಟೆ ಬಚ್ಚೆ ಏನು ವಿದ್ಯೆ ಸೋರ್ಸ್ ಆಫ್ ಇನ್ಕಮ್, ಅನೇಕ ಜನ್ಮಗಳ ಸಂಪಾದನೆಯ ಆಧಾರ. ಇದರಿಂದ ನೀವು ಮನುಷ್ಯರಿಂದ ದೇವತೆಗಳಾಗ್ತೀರಾ. 21 ಜನ್ಮಗಳಿಗೆ ಆತ್ಮದ ಸತ್ಯ ಸಂಪಾದನೆ ಮಾಡ್ತೀರಾ, ಪುಣ್ಯದ ಸಂಪಾದನೆ. ಅರೇ ಪುಣ್ಯ ಆತ್ಮರಾಗ್ಲಿಕ್ಕೆ ಈ ಮನುಷ್ಯರು ಮತ ಕೊಡಕ್ಕಾಗಲ್ಲ. ನಮ್ಮ ತಂದೆ ಬೆಳಗ್ಗೆದ್ದು ಕೂತ್ಕೊಂಡು ಮಕ್ಕಳೇ ಮಕ್ಕಳೇ ಪುಣ್ಯಾತ್ಮರಾಗ್ರಪ್ಪ, ನನ್ನ ಮಕ್ಕಳು ನೀವು ಅಂತಾರೆ. ಧರ್ಮಾತ್ಮರಾಗ್ರಿ, ಧಾರಣೆಗಳ ಅನುಸಾರ ನಡೀರಿ ಧರ್ಮಾತ್ಮರು. ಎಷ್ಟು ಮಾತು ಹೇಳ್ತಾರೆ ಬಾಬುವರು. ಎಷ್ಟು ಖುಷಿ, ಎಷ್ಟು ಕೃತಜ್ಞತೆ ಇರಬೇಕು ಬಾಬಾ. ನಾವೆಲ್ಲಾದ್ರೂ ಸಂಕಲ್ಪ ಸ್ವಪ್ನದಲ್ಲಿ ಯೋಚನೆ ಮಾಡಿದ್ವಾ ನಮ್ಮ ತಂದೆ ಸೀದಾ ಕೆಳಗಡೆ ಬಂದು ನಮ್ಗೆ ಓದಿಸ್ತಾರೆ ಅಂತ? ಎಷ್ಟು ಕುರ್ಬಾನಿ ಇರಬೇಕು, ಬಾಬನ ಮೇಲೆ ಬಲಿಹಾರಿ ಆಗ್ಬೇಕು. ಬಾಬಾ ನಾನೇನು ಮಾಡಲಿ ನಿಂಗೋಸ್ಕರ, ಏನು ಮಾಡಲಿ ಏನು ಮಾಡಲಿ, ನೀನು ಹೆಂಗೆ ಹೇಳ್ತೀವೋ ಹಂಗೆ. ಅದು ಜಿಗ್ರಿ ಇರಬೇಕು, ಜಿಗ್ರಿ, ಮೇಲಲ್ಲ. शुभ कर्म में न देरी करो, सांसों का भरोसा नहीं। शुभ कर्म में न देरी करो, सांसों का भरोसा नहीं। जिंदगी को सफल अब करो, सांसों का भरोसा नहीं। भगवान को मानते हो मगर खुद से पूछो क्या भगवान की मानते। मान भगवान को मानते हो मगर खुद से पूछो क्या भगवान की मानते। धरती आकाश को जानते हो अगर ये तो देखो कि खुद को भी हो जानते। ये तो देखो कि खुद को भी हो जानते। प्रभु मिलन में हो, प्रभु मिलन में मगन मन करो। सांसों का भरोसा नहीं, शुभ कर्म में न देरी करो। सांसों का भरोसा नहीं। किस लिए इस जगत में है आना
वक्त की धारा में कहीं बह जाए ना। बीज अच्छे विचारों के बोते चलो, वक्त की धारा में कहीं बह जाए ना। पुण्य से मिलती मन को है शुभ प्रेरणा, क्या पता कब ये मन भी बदल जाए ना। क्या पता कब ये मन भी बदल जाए ना। करना है जो, करना है जो अभी ही करो, सांसों का भरोसा नहीं, शुभ कर्म में न देरी करो।